ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಿಮ್ಸ್ ಹೊರಗುತ್ತಿಗೆ ನೌಕರರಿಗೆ ಕಿರುಕುಳ ಖಂಡಿಸಿ ನೌಕರರಿಂದ ಪ್ರತಿಭಟನೆ. ಸರಿಯಾಗಿ ಕಿಟ್ಗಳನ್ನು ಸದುಪಯೋಗ ಪಡೆದುಕೊಳ್ಳಿ, ಶಾಸಕ ಶಿವರಾಜ್ ಪಾಟೀಲ್. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ AIUTUC ಧರಣಿ. ತಡಕಲ್ನಲ್ಲಿ ನಾಯಕ ಸಮಾಜ ಯುವಕರ ಮೇಲೆ ಸುಳ್ಳು ದೂರು, ಡಿವೈಎಸ್ಪಿ PI ಅಮಾನತಿಗೆ ಮಹೇಂದ್ರ ನಾಯಕ್. ಕಮ್ಮಾರ ಗ್ರಾಮದಲ್ಲಿ ಹಸುಗೂಸು ಕೊಲೆ ಖಂಡಿಸಿ ಮಡಿವಾಳ ಸಮಾಜದಿಂದ ಪ್ರತಿಭಟನೆ. ಆಮ್ ಆದ್ಮಿ ಪಕ್ಷದ ಸಂಘಟನೆ ಗಟ್ಟಿಗೊಳಿಸಲು 1 ಲಕ್ಷ ಸದಸ್ಯತ್ವ ವೀರೇಶ್ ಕುಮಾರ್. ಮಾರ್ಚ್ 7 ಮತ್ತು 8ರಂದು ಆಯುರ್ವೇದ ಉಚಿತ ಚಿಕಿತ್ಸಾ ಶಿಬಿರ, ಶರಣಬಸವ. ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ನೌಕರರಿಗೆ ವೇತನ ಕಡಿತ, ಬಾಕಿ ವೇತನ, ನೌಕರರ ಮೇಲೆ ದೌರ್ಜನ್ಯ ಖಂಡಿಸಿ ರಿಮ್ಸ್ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಲಾಯಿತು. ರಿಮ್ಸ್ ಆಸ್ಪತ್ರೆಯ ಆವರಣದ ಮುಂದೆ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆ ಸಂಸ್ಥೆಯಿಂದ ವೇತನ ಕಡಿತಗೊಳಿಸಿ PF, EFI ಹಣವನ್ನು ಸರಿಯಾಗಿ ಜಮಾ ಮಾಡದೆ ಡಿ ಗ್ರೂಪ್ ನೌಕರರ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಮೈಸೂರು ಮೂಲದ ಸ್ವಿಸ್ ಎಂಬ ಗುತ್ತಿಗೆ ಸಂಸ್ಥೆ ಡಿ ಗ್ರೂಪ್ ನೌಕರರ ಮೇಲೆ ಮಾನಸಿಕ ಹಿಂಸೆ ನೀಡುತ್ತಿದ್ದು, ತಿಂಗಳಿಗೊಮ್ಮೆ ವೇತನ ಜಮಾ ಮಾಡದೆ 3-4 ತಿಂಗಳಿಗೆ ವೇತನ ಜಮಾ ಮಾಡಲಾಗುತ್ತದೆ ಎಂದು ದೂರಿದರು. 2 ತಿಂಗಳ ವೇತನ ಬಾಕಿ ಇಟ್ಟು ಇತ್ತೀಚೆಗೆ ವೇತನ ಪಾವತಿ ಮಾಡಿದ್ದು, ಅವರಿಗೆ 3-5 ಸಾವಿರ ರೂಪಾಯಿ ವೇತನ ಕಡಿತಗೊಳಿಸಿದ್ದಾರೆ. ಏಜೆನ್ಸಿ ಅವರಿಗೆ ಕೇಳಿದರೆ ಸಮವಸ್ತ್ರ ಬದಲಾವಣೆಗೆ ಕಡಿತಗೊಳಿಸಿದ್ದೇವೆ ಎಂದು ಉಡಾಪೆಯ ಉತ್ತರ ನೀಡುತ್ತಿದ್ದಾರೆ. ಗುತ್ತಿಗೆ ನೌಕರರಿಗೆ ಅತ್ಯಂತ ಕಡಿಮೆ ವೇತನ ಪಾವತಿ ಮಾಡಲಾಗುತ್ತಿದ್ದು, ಅದರಲ್ಲಿ ಸಮವಸ್ತ್ರದ ಹೆಸರಿನಲ್ಲಿ 5,000 ರೂಪಾಯಿ ಕಡಿತಗೊಳಿಸಿದರೆ ಕುಟುಂಬ ನಿರ್ವಹಣೆ ಮಾಡುವುದಾದರೂ ಹೇಗೆ ಎಂದು ಏಜೆನ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಿಮ್ಸ್ ಬೋಧಕ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಕೊರತೆ ಇದೆ. 3 ಕೆಲಸ ಒಬ್ಬರೇ ಮಾಡಬೇಕಿದೆ. ಗುತ್ತಿಗೆ ಸಂಸ್ಥೆಯವರು ನೌಕರಯುತವಾಗಿ ನಡೆದುಕೊಳ್ಳದೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಿಬ್ಬಂದಿಯಾಗಿ ಕಳೆದ 12 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ರಿಮ್ಸ್ ಹಾಸ್ಪಿಟಲಲ್ಲಿ. ಇವರು ಟೆಂಡರ್ ಅವರು ಬಂದ್ಬಿಟ್ಟು 4 ತಿಂಗಳಾಗಿದೆ. ಈಗ ಮೈಸೂರು ಕಾಂಟ್ರಾಕ್ಟ್ ಅವರು, ಸ್ವಿಸ್ ಅಂತೇಳಿ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮಗೆ ಸ್ಯಾಲ್ರಿ ಮಾಡಿದರು, ಆದರೆ ಫಸ್ಟ್ ಏನಂತ ಹೇಳಿದ್ರು, ಬಂದ ತಕ್ಷಣ ಟೆಂಡರ್ ತೊಗೊಂಡ್ಮೇಲೆ
ನಾವು ರಿಮ್ಸ್ ಕಡೆಯಿಂದ ನಮಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೂ ನಿಮಗೆ ಸತತವಾಗಿ ನಾವು 5ನೇ ತಾರೀಕು ಇಲ್ಲಾಂದ್ರೆ 10ನೇ ತಾರೀಕಿಗೆ ನಾವು ಸ್ಯಾಲ್ರಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ನಾವು ಅವ್ರ ಹತ್ರ ಕೇಳ್ಕೊಂಡಿವಿ. ಬಂದಂಥ ಟೆಂಡರ್ಗಳೆಲ್ಲ ಇದೇ ರೀತಿ ಹೇಳ್ತಾ ಇದ್ದಾರೆ. ಆದ್ರೂ ನಮಗೆ 10ನೇ ತಾರೀಕು 5ನೇ ತಾರೀಕು ಯಾವತ್ತೂ ಆಗಲಿಲ್ಲ. ಈಗ ಒಂದು ತಿಂಗಳದ ಸ್ಯಾಲ್ರಿ ಒಂದೂವರೆ ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ನಮಗೆ ಮಾಡಿದ್ರು. ನೀವು ಮಾಡ್ತೀರಾ ಅಂತೇಳಿ ಅವರು ನಮಗೆ ಕೊಟ್ಟರು. ಒಪ್ಪಿಗೆ ಕೊಟ್ಟಿದ್ಮೇಲೆ ನಾವು ಮುಂದುವರಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ವಿ. ಈಗ ಸತತ 2 ತಿಂಗಳ ಸ್ಯಾಲ್ರಿ ಅವ್ರು ಹಾಕಿದ್ರು. ಮತ್ತೆ 3ನೇ ತಿಂಗಳ ಸ್ಯಾಲ್ರಿ ಕೇಳಿದ್ರು ನಮ್ಮನ್ನ. ಇನ್ನು 2 ತಿಂಗಳದ್ದು ನಮಗೆ ಬಿಲ್ಲೇ ಕೊಟ್ಟಿಲ್ಲ ರಿಮ್ಸ್ ಕಡೆಯಿಂದ. ಹಂಗಾಗಿ ಈ ತಿಂಗಳ ಸ್ಯಾಲ್ರಿ ಲೇಟ್ ಆಗುತ್ತೆ ಅಂತೇಳಿ ಹೇಳಿದ್ರು. ಆಯ್ತು, ಎಲ್ಲರೂ ಒಪ್ಪಿಗೆ ಕೊಟ್ಟು ಕೆಲಸ ಮಾಡ್ಕೊಂತ ಹೋಗ್ತಾ ಇದೀವಿ. ಇದು ಮಾಡ್ತೀವಿ. ಆದ್ರೆ ಈ 1 ತಿಂಗಳಲ್ಲಿ ಸ್ಯಾಲ್ರಿನ ನಮಗೆ 2 ತಿಂಗಳಿಗೆ 3 ತಿಂಗಳಿಗೆ ಹಾಕಿದ್ರೆ ನಮ್ಮ ಜೀವನ ಹೆಂಗೆ ನಡಿಬೇಕು ಅದನ್ನ ಅವ್ರ ಹತ್ರ ಕೇಳಕ್ ಹೋದ್ರಿಗಿನ ಇಲ್ಲ ರೀ, ಈ ತರ ಇದೆ, ಆ ತರ ಇದೆ ಪ್ರಾಬ್ಲಮ್ಗಳು ಅಂತೇಳಿ ಹೇಳಿದ್ರು. ಹೇಳಿದ್ಮೇಲೆ 2 ತಿಂಗಳದ ಸ್ಯಾಲ್ರಿ ನಮಗೆ ಹಾಕಿದ್ರು 1 ತಿಂಗಳದ PF ಕಟ್ ಮಾಡಬೇಕು. ಎಷ್ಟು ಕಟ್ ಮಾಡ್ಬೇಕು? ನಮಗೆ ಲಾಸ್ಟ್ ಟೆಂಡರ್ ಅವರು ಏನ್ ಕಟ್ ಮಾಡಿದಾರಲ್ಲ ಅದೇ ಪ್ರಕಾರ ನಮಗೆ ಕಟ್ ಮಾಡ್ಬೇಕು. 2161 ರೂಪಾಯಿ ಕಟ್ ಮಾಡ್ಬೇಕು. ESI 136 ರೂಪಾಯಿ ಕಟ್ ಮಾಡ್ಬೇಕು. ಸ್ವಲ್ಪ ಮಂದಿದು ಸ್ಕ್ಯಾವೆಂಜರ್ಸ್ ಅಲ್ಲಿ ESI ಮೆನ್ಷನ್ ಮಾಡಿಲ್ಲ. ಆಮೇಲೆ PF ಬಂದ್ಬಿಟ್ಟು 1800 ರೂಪಾಯಿ ತೋರಿಸ್ತಾ ಇದ್ದಾರೆ. ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ನಮ್ಮ ಪಾಸ್ಬುಕ್ ಅಲ್ಲಿ 1800 ರೂಪಾಯಿ PF ಅಲ್ಲಿ ತೋರಿಸ್ತಾ ಇದ್ದಾನೆ. ಉಳಿದಿದ್ದು ಅವರು ಏನ್ ಕಟ್ ಮಾಡಬೇಕು ಅದ್ರ ಪ್ರಕಾರ ನಮಗೆ ಟೋಟಲ್ ನಮ್ದು ಬಂದ್ಬಿಟ್ಟು ಪ್ಲಸ್ ಅವ್ರದ್ದು ಬಂದ್ಬಿಟ್ಟು 3000 ಚಿಲ್ಲರು ನಮಗೆ. ನಮಸ್ಕಾರ. ನಮ್ಮ ಏಜೆನ್ಸಿ 3 ತಿಂಗಳದಿಂದ ರಿಮ್ಸ್ ಹಾಸ್ಪಿಟಲ್ ಇದು. ನಮ್ಮ ಏಜೆನ್ಸಿ ಕೃಷಿ ಅನ್ನತ್ತ ಮತ್ತೆ ಇಲ್ಲಿದ್ರು ನಮ್ಗೆ ಯಾವ ಅವಕಾಶವನ್ನು ಮಾಡಕ್ಕೆ ಕೊಡ್ತಾ ಇಲ್ಲ. ನಮ್ ಸಂಬಳನು ಬಹಳ ಕಡಿಮೆ ಆಗಿದೆ. ಈ 3 ತಿಂಗಳಲ್ಲಿ ಬಹಳ ನರಕವನ್ನು ತೋರಿಸ್ತಾ ಇದ್ದಾರೆ. ಇಷ್ಟು ಫಿಎಫ್ ನಮ್ಗ ಕಟ್ ಆಗ್ತಾ ಇದೆ, ಮತ್ತೆ ಸಂಬಳನು ಕಟ್ ಆಗ್ತಾ ಇದೆ. ನಾವ್ ಏನನ್ನ ಕೇಳಿದರೆ ದೌರ್ಜನ್ಯವಾಗಿ ನಮ್ಮನ್ನ ಅದು ದ್ರೋಹ ಪರಿಸ್ಥಿತಿ ನಮ್ಮನ್ನ ಡ್ಯೂಟಿಯಲ್ಲಿ ತೆಗೆದಾಕ್ತಿವಂತ ಅಂಜಿಕೆಯನ್ನು ತೋರಿಸ್ತಾ ಇದ್ದಾರೆ. ನಮಗೆ ಭಯವನ್ನು ತೋರಿಸಿ ನಮ್ಮ ದುಡ್ಡನ್ನು ಜಿಯೋ ಟೆಕ್ ಅದರೆಲ್ಲ ಮಾಡಿದ್ರು ನಮ್ಗೆ ಯಾವ ಪ್ರಾಬ್ಲಮ್ ಬಂದಿಲ್ಲ. ಈ 3 ತಿಂಗಳಲ್ಲಿ ನಮ್ನ ಬಹಳ ತ್ರಾಸನ್ನು ಕೊಡ್ತಾ ಇದ್ದಾರೆ. ನಾವ್ ಇಲ್ಲಿ ಕೇಳಿದ್ರೆ ಮಾತ್ರ ಡೀನ್ ಹೋಗಿದ್ರೆ ಡೀನ್ ಸಂಬಂಧ ಇಲ್ಲ ಅಂತಾನೆ, MS ಕೇಳಿದ್ರೆ MS ಸಂಬಂಧ ಇಲ್ಲ ಅಂತಿದ್ದಾನೆ. ಮತ್ತೆ ನಾವು ಯಾರ ಕಡೆ ಬರ್ತೀವಿ ಅಂತಾನು ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ. ನಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅಂತ ಇದ್ದಾರೆ. ನಮ್ಗೆ ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ ಇವರು. ಪ್ರತಿಭಟನೆಯಲ್ಲಿ ಹೊರಗುತ್ತಿಗೆ ನೌಕರರಾದ ಆನಂದ್, ಪ್ರಶಾಂತ್, ರಮೇಶ್, ಸಂದೀಪ್, ನರೇಶ್, ಮಲ್ಲಿಕಾರ್ಜುನ್, ವಿನೋದ್, ಅನುರಾಧ, ಸುನಿತಾ, ಪುಷ್ಪ, ಹಿರಮ್ಮ, ಶ್ರೀನಿವಾಸ್, ಅಮರಮ್ಮ, ವಿಶ್ವನಾಥ್, ನವೀನ್ ಕುಮಾರ್ ಭಾಗವಹಿಸಿದ್ದರು. ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತದೆ. ಸರಿಯಾಗಿ ಫಲಾನುಭವಿಗಳನ್ನು ಬಳಸಿಕೊಂಡಾಗ ಮಾತ್ರ ಯೋಜನೆ ಯಶಸ್ವಿಯಾಗಲು ಸಾಧ್ಯವೆಂದು ಶಾಸಕ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿದ್ದು ನಗರದ ಶಾಸಕ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆ ವಸತಿಯಿಂದ ಮೇಷನ್ ಮತ್ತು ಎಲೆಕ್ಟ್ರಿಷಿಯನ್ ಕಿಟ್ ವಿತರಣೆ ಮಾಡಿ ಮಾತನಾಡಿದರು. ಸರ್ಕಾರದ ಯೋಜನೆಗಳು ಸರಿಯಾಗಿ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿದಾಗ ಮಾತ್ರ ಯೋಜನೆ ಯಶಸ್ವಿಗೆ ಸಾಧ್ಯ. ಸರ್ಕಾರ 100 ಯೋಜನೆಗಳನ್ನು ತರುತ್ತದೆ, ಆದರೆ ಸಾಮಾನ್ಯ ಜನರು ಉಪಯೋಗ ಮಾಡಿಕೊಳ್ಳಬೇಕು. ದಿನನಿತ್ಯದ ಕೆಲಸದಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ಕೆಲಸದ ವೇಳೆ ಯಾವುದೇ ಅನಾಹುತಗಳಿಂದ ತಪ್ಪಿಸಿಕೊಳ್ಳಲು ರಕ್ಷಣೆ ಮಾಡಿಕೊಳ್ಳುವ ಕಿಟ್ ನೀಡಲಾಗಿದೆ. ಇದನ್ನು ಸರಿಯಾಗಿ ಬಳಸಿಕೊಳ್ಳಬೇಕೆಂದರು. ಕಿಟ್ ಅನ್ನು ತಮ್ಮ ಕೆಲಸ ಮಾಡುವ ವೇಳೆ ಬೇಕಾದ ಸಲಕರಣೆಗಳನ್ನು ಬಳಕೆ ಮಾಡಿಕೊಳ್ಳಬೇಕು. ತಮ್ಮ ಕುಟುಂಬದ ನಮ್ಮ ಮೇಲೆ ಆಧಾರವಾಗಿರುತ್ತದೆ. ಅದಕ್ಕಾಗಿ ನಾವು ರಕ್ಷಣೆ ಮಾಡಿಕೊಂಡು ಕೆಲಸ ಮಾಡಬೇಕೆಂದು ತಿಳಿಸಿದರು. ನಿಮ್ಗೆಲ್ಲರಿಗೂ ಕೊಡ್ತಾರೆ, ಯಾರು ಅವಸರ ಮಾಡಬಾರ್ದು ಏನಪ್ಪ, ಎಲ್ಲರಿಗೂ ಸಿಗ್ತಾವೆ. ನಿಮ್ದು ಭವನ ಏನಾಯ್ತಮ್ಮ? ಇನ್ನು ಆ ಜಾಗ ಅಲ್ಲೊಂದಾದ್ರೆ ಇವ್ರಿಗೆಲ್ಲ ಒಳ್ಳೆ ಕೊಡಮ್ಮ, ಹೇಳು ನನಗೆ. ಎಲ್ಲ 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 ಒಳ್ಳೆ ನರಸಿಂಹಲು ತಂದೆ ಸಣ್ಣ ಸೌರಪ್ಪ ಹೆಣ್ಮಕ್ಳಿಲ್ಲಪ್ಪ ನಿಮ್ಮಲ್ಲಿ ಬಂದಿಲ್ಲ. ಅವರು ಮೇನ್ ಬರ್ಬೇಕು.
ಅವ್ರು ಬಂದಾವ್ ಸರ್, ಸೇಫ್ಟಿ ಕಿಟ್ ಬೇರೆ ಅವ್ರು ಕೊಟ್ಟ. ಅವರು ಒಂದು 50% ಅವರು ಕಾರ್ಮಿಕರು ಆಗಬೇಕು. ಯಾಕಂದ್ರೆ ಇವತ್ತಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ಬಹಳ ಕಷ್ಟ. ಎಲ್ಲರೂ ಮನೆಯಲ್ಲಿ ದುಡಿದ್ರೂ ಹೊಟ್ಟೆ ತುಂಬೋದು ಕಷ್ಟ. ಸೊ ಹಾಗಾಗಿ ನೀವು ನಮ್ಮ ಮನೆಯಲ್ಲಿ ಸಹಿತ ನಾವು ನಮ್ಮ ಹೆಣ್ಮಕ್ಳಿಗೆ ಮುಂದಿನ ದಿನದಲ್ಲಿ ಪ್ರೋತ್ಸಾಹ ಕೊಟ್ಟು ಅವರಿಗೂ ಮುಖ್ಯವಾಹಿನಿಯಲ್ಲಿ ಬರುವಂತೆ ಮಾಡಬೇಕು. ಹಾಗಾಗಿ ಬಂದಂತೆ ಎಲ್ಲ ಕಾರ್ಮಿಕ ವೃಂದದ ಸಹೋದರರಿಗೆ ವಿಶೇಷವಾಗಿ ಪೇಂಟಿಂಗು, ಎಲೆಕ್ಟ್ರಿಷಿಯನ್ನು, ಸೆಂಟ್ರಿಂಗು ಮತ್ತು ಮೇಷನ್ ವರ್ಕರ್ಸ್ ಎಲ್ಲರಿಗೂ ಇವತ್ತು ಕಿಟ್ ಹಂಚುವಂಥ ಕೆಲಸ ನಡೀತಾ ಇದೆ. ವಿಶೇಷವಾಗಿ ಯಾಕಂದರೆ ಈ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರ ಯಶಸ್ವಿ ಆಗಬೇಕು ಅಂತಂದರೆ ಅದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ಟಿದಾಗ ಮಾತ್ರ ಸರ್ಕಾರಗಳು ಜೀವಂತ ಇದ್ದಂಗ. ಆ ನಿಟ್ಟಿನಲ್ಲಿ ಕಾಪಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತೇಳಿ ಘೋಷಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದಗಳು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸರ್ಕಾರ 100 ಯೋಜನೆಗಳು ಮಾಡ್ತದೆ, ಆದರೆ ಅದನ್ನು ಉಪಯೋಗ ಮಾಡುವಂತ ಕೆಲಸ ಸಾಮಾನ್ಯ ಜನರು, ಕಾರ್ಮಿಕರು ಮಾಡಬೇಕು. ಇವತ್ತು ನಿಮ್ಗೆ ಹೆಲ್ಮೆಟ್ ಕೊಟ್ಟಿದ್ದಾರೆ, ಈ ಏರ್ ಬೇರಿಂಗ್ಸ್ ಕೊಟ್ಟಿದ್ದಾರೆ, ನಿಮ್ಮ ಇದು ನಮ್ಮ ಜಾಕೆಟ್ ಕೊಟ್ಟಿದ್ದಾರೆ, ಕ್ಲಿಯರ್ ಮಾಡೋದಕ್ಕೆ ಹೆಲ್ಮೆಟ್ ಕೊಟ್ಟಿದ್ದಾರೆ. ಆದರೆ ಇವು ನೀವು ದಿನನಿತ್ಯದ ನಿಮ್ಮ ಕಾರ್ಯಗಳಲ್ಲಿ ಬಳಸಿಕೊಂಡಾಗ ಮಾತ್ರ ಸರ್ಕಾರದ ಏನು ಉದ್ದೇಶ ಇದೆ ಅದು ಈಡೇರಲಿಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ಮನುಷ್ಯನಿಗೆ ಜೀವ ಇರೋದು ಒಂದೇ ಜೀವ. ಮುಂದಿನ ಜನ್ಮ ಬಂದದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ಜೀವಂತ ಇದೀವನ್ನುವ ಸಂದರ್ಭದಲ್ಲಿ ನಮ್ಮ ಜೀವ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಧರ್ಮ. ಇದು ನಿಮ್ದೊಂದೇ ಧರ್ಮ ಅಲ್ಲ, ಸರ್ಕಾರದೂ ಧರ್ಮ ಅಂತ ಹೇಳಲಿಕ್ಕೆ ಇದೊಂದು ನಿದರ್ಶನ. ಇವತ್ತು ನಮ್ಮ ಮೇಲೆ ನಮ್ಮ ಮಕ್ಕಳು ಅವಲಂಬಿತರಿರ್ತಾರೆ, ಹೆಂಡತಿ ಇರ್ತಾಳೆ, ಅಪ್ಪ ಅಮ್ಮಂದ್ರು ವಯಸ್ಸಾದ ಅಪ್ಪ ಅಮ್ಮಂದ್ರು ಇರ್ತಾರೆ. ಈಗ ಹೇಳಿದ್ರು ವೀರನಗೌಡರು, ಎಲೆಕ್ಟ್ರಿಕಲ್ ಪ್ಲಸ್ ಮೈನಸ್ ಆಗಿಬಿಟ್ರೆ ನಮ್ಮ ಸಿಂಗಲ್ ಫೇಸ್ ಇದ್ರು ಎಗರೋಗ್ಬಿಡ್ತು, ನಾವು ಇರಂಗಿಲ್ಲ ಅಂತೇಳಿ ಮಾಡಿಕೊಂಡಾದ್ರೆ ಏನು ಆಗಂಗಿಲ್ಲ. ನಿಮ್ಮ ಮಕ್ಕಳಿಗೂ ಒಂದು ಭದ್ರತೆ ಇರ್ತದ, ನಿಮ್ಮ ತಂದೆ ತಾಯಂದ್ರಿಗೂ ಭದ್ರತೆ ಇರ್ತದೆ. ನೀವು ಕೊಟ್ಟಂತ ಸಾಮಾನುಗಳನ್ನು ಮನೇಲಿ ಇಟ್ಟು ಎಲ್ಲಿ ಹೊತ್ಕೊಂಡು ಹೋಗ್ಬೇಕು, ನಡಿ ಗಾಡಿಗೆ ಹಾಕೋದು ಬೇಡ, ಯಾವ್ದಕ್ಕೆ ಹಾಕೋದು ಬೇಡ ಅಂತೇಳಿ ನೀವು ಹೋದ್ರೆ ಯಾರಿಗೆ ಲಾಸ್? ಅದು ಸರ್ಕಾರಕ್ಕೆ ಏನಾದ್ರು ಆಗ್ತದ? ಏನು ಆಗಲ್ಲ. ಇವತ್ತು ನಾನೇ ಕಣ್ಣಾರೆ ನೋಡಿದ್ದೀನಿ, ಈ ಎಲೆಕ್ಟ್ರಿಷಿಯನ್ಗಳು ನಮ್ಮ ಹಳ್ಳಿಗಳಲ್ಲಿ ಲೈನ್ಮೆನ್ಗಳು ಹೋಗಿದ ಸಂದರ್ಭದಲ್ಲಿ ಆ ಲೈನ್ ಸಡನ್ ಆಗಿ ಆನ್ ಮಾಡಿ ಅದಕ್ಕೆ ಬರ್ನ್ ಆಗಿ ಜೀವ ಹೋದಂತ ಸಂದರ್ಭಗಳು ಬಹಳ ನೋಡಿದ್ದೀವಿ ನಾವು. ಬಹಳಷ್ಟು ನೋಡಿದ್ದೀವಿ. ಇವೆಲ್ಲ ಯಾರಿಗೆ ನುಕ್ಸಾನು? ಸರ್ಕಾರಕ್ಕೆ ಏನಾದ್ರು ಆಗ್ತದ? ನಿಮ್ಮ ಕುಟುಂಬಕ್ಕೆ ನಿಮಗೆ ನುಕ್ಸಾನ ಆಗ್ತದೆ. ಹೋಗೋರೇನು ಹೋಗ್ತೀರಿ, ಅದು ಸಣ್ಣ ವಯಸ್ಸಿನಲ್ಲಿರುವಂಥ ಮಕ್ಕಳು, ಹೆಂಡತಿಯರು ಅವ್ರೇನು ಮಾಡಬೇಕು? ನೀವು ಸೇಫ್ಟಿ ಉಪಯೋಗ ಮಾಡಿಕೊಂಡು ಹೋದ್ರೆ ನೀವು ಭದ್ರತೆಯಿಂದ ಇರ್ತೀರಿ, ಜೀವಂತವಾಗಿರ್ತೀರಿ, ನಿಮ್ಮ ಮಕ್ಕಳಿಗೂ ಒಂದು ಭದ್ರತೆ ಇರ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇವೆಲ್ಲ ಸಾಮಾನುಗಳು, ಕೊಟ್ಟಂತ ಸಾಮಾನುಗಳನ್ನು ಉಪಯೋಗ ಮಾಡಿಕೊಂಡು ಅವುಗಳಿಂದ ನಿಮ್ಮ ಜೀವನ ಮತ್ತು ನಿಮ್ಮ ಮನೆಯವರ ಜೀವನ ಸುಭದ್ರವಾಗಿ ಇಡ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ಬೇಕಂತೇಳಿ, ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಮೇಡಮ್ ಅವರು ಇದ್ದದಕ್ಕೆ ಕಳೆದ ಸಾರಿ ನಾವು 13-14 ಸಾವಿರ ಕಿಟ್ ತಂದು ಕೊಟ್ಟಿದ್ವಿ. ಕಾರ್ಮಿಕ ಇಲಾಖೆ ಅಧಿಕಾರಿ ಆರ್ತಿ ಮಾತನಾಡಿ, ಮೆಷಿನ್ ಮತ್ತು ಎಲೆಕ್ಟ್ರಿಷಿಯನ್ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ವಿತರಣೆ ಮಾಡುತ್ತಿದ್ದು, ನಮ್ಮ ದಿನನಿತ್ಯದ ಕೆಲಸದಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ಕೆಲಸ ಮಾಡುವ ಕಾರ್ಮಿಕರಿಗೆ ಸೇಫ್ಟಿಗಳಿಲ್ಲ ಎಂದು ಕೇಳಿ ಬರುತ್ತಿದೆ. ಅದಕ್ಕಾಗಿ ಸರ್ಕಾರ ಸೇಫ್ಟಿ ಕಿಟ್ ನೀಡುತ್ತಿದೆ. ಇವುಗಳನ್ನು ಪಡೆದುಕೊಂಡು ಕಾರ್ಮಿಕರು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕೆಂದು ಎಂದರು. ಅಳವಡಾಗಿದೆ ಮತ್ತು ಈ ಒಂದು ಕಿಟ್ಸ್ ಯಾವ ರೀತಿ ಸದುಪಯೋಗ ಆಗ್ತವೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗಾಗಿಯೇ ಈಗ ನಮ್ಮ ಮಂಡಳಿಯಲ್ಲಿ ಎಕ್ಸ್ಪರ್ಟ್ಸ್, ಇಂಜಿನಿಯರ್ಸು ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಈಗ ಭಾಳಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಜಿಲ್ಲೆನಲ್ಲಿ ಮತ್ತು ರಾಜ್ಯದಲ್ಲಿ. ಈ ಒಂದು ಸೇಫ್ಟಿ ಅವಕಾಶಗಳಿಲ್ಲ ಅಂತ ಎಲ್ಲ ಸನ್ಮಾನ್ಯ ಶಾಸಕರು ಈ ಒಂದು ಸೆಷನ್ಗಳಲ್ಲೆಲ್ಲ ಪ್ರಶ್ನೆ ಮಾಡಿರುವ ನಿಟ್ಟಿನಲ್ಲಿ ಈಗ ಜಾಬ್ ಕಿಟ್ಸ್ ಕೊಡ್ತಾ ಇದ್ವಿ. ಹಿಂದೆ ನಾವು ಈ ಜಿಲ್ಲೆಯಲ್ಲಿ 1,01,000 ಮೇಲ್ಪಟ್ಟು ಜಾಬ್ ಕಿಟ್ಸನ್ನು ನಾವು ಹಂಚಿದ್ದೀವಿ. ಇದು ಮೊದಲ ಬಾರಿಗೆ ನಾವು ಸೇಫ್ಟಿ ಕಿಟ್ಸನ್ನು ಹಂಚ್ತಾ ಇದ್ದೀವಿ. ಈ ಸೇಫ್ಟಿ ಕಿಟ್ಸನ್ನು ಆಯಾ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಅದನ್ನು ಡಿಸೈಡ್ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನೂ ಸಫಿಸ್ಟಿಕೇಟೆಡ್ ಆಗಿ ಅಥವಾ ಇನ್ನೂ ಏನು ಹೆಚ್ಚಿನ ನಾವು ಕಿಟ್ಸ್ ಕೊಡ್ಬೋದು ಅದ್ರ ಬಗ್ಗೆನೂ ನಾವು ರೆಕಮೆಂಡೇಶನ್ಸ್ನ ಸರ್ಕಾರಕ್ಕೆ ಕಳಿಸ್ತೀವಿ. ಮಾನ್ಯ ಶಾಸಕರು ಹೇಳಿದ್ದಾರೆ, ಅದ್ರ ಪ್ರಕಾರ ನಾವು ಕಳಿಸ್ಕೊಡ್ತೀವಿ. ಹೆಚ್ಚಿನ ಒಂದು ಏನಂತಾರಲ್ಲ ವೆರಿಫೈಡ್ ಕಿಟ್ಸನ್ನು ನಾವು ತರಿಸಿ ಹಂಚಿಕೆ ಮಾಡೋದ್ರಲ್ಲಿ ನಾವು ಕೂಡ ಒಂದು ಸಲಹೆಗಳನ್ನು ಮಂಡಳಿಗೆ ಕಳಿಸ್ತೀವಿ. ಈಗ ಮೊದಲನೇ ಹಂತದಲ್ಲಿ ಏನು ಈ ಒಂದು ಕಿಟ್ಗಳನ್ನು ಕಳಿಸಿದ್ದಾರೆ ಅದನ್ನು ದಯವಿಟ್ಟು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು. ಅವ್ರು ಹೇಳಿರೋ ಥರ ಎಲೆಕ್ಟ್ರಿಷಿಯನಿಗೆ
ಅಲ್ಲಿ ಕಂಡಕ್ಷನ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು. ಈ ಒಂದು ರಬ್ಬರ್ ಇವು ಗ್ಲೌಸ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಈವನ್ ಫೈರ್ ಆದರೂ ಕೂಡ ಸಡನ್ ಆಗಿ ಅದು ಬರ್ನ್ ಆಗೋದಿಲ್ಲ, ಇಮಿಡಿಯೇಟಾಗಿ ಆಗೋದಿಲ್ಲ. ನೀವೇನಾದ್ರೆ ಸ್ವಲ್ಪ ನಿಮಗೆ ಕಾಲಾವಕಾಶ ಸಿಕ್ತು. ಅದೇ ರೀತಿಯಾಗಿ ಈ ಬೂಟ್ಸ್ ಇರೋದ್ರಿಂದ ನಿಮಗೆ ಅರ್ಥಿಂಗನ್ನು ಅವಾಯ್ಡ್ ಮಾಡುತ್ತೆ. ಅದೇ ರೀತಿಯಾಗಿ ಪೇಂಟಿಂಗ್ ಮಾಡೋರಿಗೆ ಗಾಗಲ್ಸ್ ಭಾಳ ಇಂಪಾರ್ಟೆಂಟ್, ಕಣ್ಣಲ್ಲಿ ಪೇಂಟ್ ಬೀಳಬಾರ್ದು, ಕೆಮಿಕಲ್ಸ್ ಅಳವಡಿಸಿರ್ತಾರೆ, ಕೂದಲಿಗೆಲ್ಲ ಬೀಳುತ್ತೆ ಅಂತ ಹೆಲ್ಮೆಟು. ಮೇಸನ್ ಕೆಲಸ ಮಾಡೋರಿಗೆ ಮೇಲೆ ಒಬ್ರು ಕೆಲಸ ಮಾಡ್ತಿರ್ತಾರೆ, ಕೆಳಗೊಬ್ರು ಮಾಡ್ತಿರ್ತಾರೆ, ಅವ್ರು ಮಾಡಿರೋ ಕೆಲಸ ಕಲ್ಲಿಗಿಲ್ ಬಂದು ತಲೆ ಮೇಲೆ ಬಿದ್ದರೆ ಅದು ಸೇಫ್ಟಿ ಆಗಲಿ ಅಂತ ಹೆಲ್ಮೆಟ್ ಇದೆ. ಈ ಥರ ವಿವಿಧ ರೀತಿಯ ಒಂದು ಕಿಟ್ಸನ್ನು ತಮ್ಮ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಹೇಳಿರೋ ಥರ ಜಾಕೆಟ್ ಅದೇನಾಗುತ್ತೆ ಗ್ಲೇರ್ ಇರುತ್ತೆ. ಆ ಗ್ಲೇರ್ ಇರೋದ್ರಿಂದ ನೀವು ಎಲ್ಲಿದ್ರು ಕೂಡ ಕತ್ತಲದಲ್ಲಿ ಕೂಡ ನೀವು ಕೆಲಸ ಮಾಡ್ತಿದ್ರೆ ಈ ಪಕ್ಕದಲ್ಲಿ ಕೆಲಸ ಮಾಡೋರು ನಿಮ್ಮನ್ನು ಐಡೆಂಟಿಫೈ ಮಾಡಬಹುದು. ಈ ಒಂದು ಎಲ್ಲ ಸೇಫ್ಟಿ ಕಿಟ್ಗಳಲ್ಲಿ ಭಾಳ ಮುಖ್ಯವಾಗಿದ್ದು ಏನಂದರೆ ಇದನ್ನು ತೊಗೊಂಡೋಗಿ ಮನೇಲಿ ಇಡೋದಲ್ಲ, ಇದನ್ನು ದಿನನಿತ್ಯ ನೀವು ನಿಮ್ಮದೊಂದು ಬ್ಯಾಗ್ ಅಂತ ಹೇಳಿ ಯೂಸ್ ಮಾಡಬೇಕು. ನಾವು ಆಫೀಸಿಗೆ ಬರಬೇಕಾದ್ರೆ ಬ್ಯಾಗ್ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರ ನೀವು ಕೂಡ ನಿಮ್ಮ ಒಂದು ಸೇಫ್ಟಿ ಬ್ಯಾಗನ್ನು ಡೈಲಿ ಒಯ್ದು ಅದನ್ನು ಬಳಸಬೇಕು. ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಇ ಶಶಿರಾಜ್, ವೀರನಗೌಡ, ಶ್ರೀನಿವಾಸ್ ಪೋಗಲ್, ಪ್ರಿಯಾಂಕಾ ಸೇರಿದಂತೆ ಅನೇಕ ಕಾರ್ಮಿಕರು ಇದ್ದರು. ರಾಜ್ಯದಲ್ಲಿ 2027ರಲ್ಲಿ ಪರಿಷ್ಕೃತವಾಗಬೇಕಿದ್ದ ಕನಿಷ್ಠ ವೇತನವನ್ನು ಇನ್ನು ಪರಿಷ್ಕರಿಸಿ ಅಧಿಸೂಚನೆ ಹೊರಡಿಸಿರುವುದು ಕಾರ್ಮಿಕರ ಮೇಲಿನ ಅನ್ಯಾಯವಾಗಿದ್ದು, ಕೂಡಲೇ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಎಐಯುಟಿಯುಸಿ ಜಿಲ್ಲಾ ಸಮಿತಿ ಹೊಸತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರ ಶ್ರಮ ಶೋಷಣೆಯಾಗದಂತೆ ತಡೆಯುವ ಉದ್ದೇಶದಿಂದ ಕನಿಷ್ಠ ವೇತನ ಕಾಯ್ದೆ ಜಾರಿಯಲ್ಲಿದ್ದು, ಬೆಲೆ ಏರಿಕೆ ಮತ್ತು ಹಣದುಬ್ಬರ ಹಿನ್ನೆಲೆ 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕಿದೆ. ಆದರೆ 2017ರಲ್ಲಿ ಕೊನೆಯ ಬಾರಿ ಪರಿಷ್ಕರಣೆ ನಡೆದ ನಂತರ ಇದುವರೆಗೆ ಯಾವುದೇ ಹೊಸ ಪರಿಷ್ಕರಣೆ ಜಾರಿಯಾಗಿಲ್ಲ ಎಂದು ದೂರಿದರು. ಕಾರ್ಮಿಕ ಸಂಘಟನೆಗಳು, ಉದ್ಯೋಗಿಗಳು ಹಾಗೂ ಅಧಿಕಾರಿಗಳನ್ನು ಒಳಗೊಂಡ ತ್ರಿಪಕ್ಷೀಯ ಸಮಿತಿ ಈಗಾಗಲೇ 3 ಸಭೆಗಳನ್ನು ನಡೆಸಿದೆ. ಕನಿಷ್ಠ ವೇತನ ಸಲಹಾ ಮಂಡಳಿ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಕನಿಷ್ಠ 21,000 ರೂಪಾಯಿ ಹಾಗೂ ಕೌಶಲ್ಯ ಹೊಂದಿದ ಕಾರ್ಮಿಕರಿಗೆ 35,000 ರೂಪಾಯಿವರೆಗೆ ವೇತನ ನಿಗದಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಿದೆ. ಇದರಿಂದ ಲಕ್ಷಾಂತರ ಕಾರ್ಮಿಕರಲ್ಲಿ ಆಶಾಭಾವನೆ ಮೂಡಿದರು. ಸರ್ಕಾರ ಇನ್ನು ಹೊರಡಿಸುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಕಾರ್ಮಿಕರು ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಕನಿಷ್ಠ ವೇತನ, ಪಿಎಫ್ ರಜೆ ಸೇರಿದಂತೆ ಕಾನೂನುಬದ್ಧ ಸೌಲಭ್ಯಗಳನ್ನು ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು. ಕೆಲಸದ ಭದ್ರತೆ ಇಲ್ಲದೆ ದಿನನಿತ್ಯ ಆ ಭದ್ರತೆಯಲ್ಲಿ ಕೆಲಸ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾಯಕಾರಿ ವೃತ್ತಿಗಳಿದ್ದರೂ ಕಾರ್ಮಿಕರನ್ನು ಕಾಯಂಗೊಳಿಸುವ ಬಗ್ಗೆ ಸರ್ಕಾರ ಹಾಗೂ ಆಡಳಿತ ವರ್ಗಗಳು ಕ್ರಮ ಕೈಗೊಂಡಿದ್ದರು. ಸರ್ಕಾರ ಕೂಡಲೇ ಪರಿಷ್ಕರಣಕ್ಕೆ ಕನಿಷ್ಠ ವೇತನವನ್ನು ಜಾರಿಗೆ ತರಬೇಕು. ಜೊತೆಗೆ ಸರ್ಕಾರಿ ಇಲಾಖೆಗಳಲ್ಲಿರುವ ಹೊರಗುತ್ತಿಗೆ ಕಾರ್ಮಿಕರ ಸಹಕಾರ ಸಂಘವನ್ನು ಶೀಘ್ರದಲ್ಲೇ ರಚಿಸಿ ಗುತ್ತಿಗೆ ಕಾರ್ಮಿಕರಿಗೆ ಸೇವೆ ಭದ್ರತೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಕನಿಷ್ಠ ವೇತನ ಜಾರಿ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ. ಪರಿಷ್ಕೃತ ವೇತನ ಜಾರಿಗೊಳಿಸಿ ವೇತನ ಹೆಚ್ಚಳವನ್ನು ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ. ಹೆಚ್ಚಳ ಮಾಡಿ ಯುಟಿಯುಸಿ ಜಿಂದಾಬಾದ್. ಕನಿಷ್ಠ ವೇತನ ಕೂಡಲೇ ಪರಿಷ್ಕೃತ ವೇತನವನ್ನ ಜಾರಿಗೊಳಿಸಿ ಇಂಕಿಲಾಬ್ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಿದ ಕನಿಷ್ಠ ವೇತನ ಜಾರಿಗೊಳಿಸಿದ ಸರ್ಕಾರಕ್ಕೆ ಧಿಕ್ಕಾರ. 2022ರಿಂದ ಕನಿಷ್ಠ ವೇತನ ಜಾರಿಗೊಳಿಸಿದ ಸರ್ಕಾರಕ್ಕೆ ಧಿಕ್ಕಾರ. ಕೂಡಲೇ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಬೇಕು. ಸರ್ಕಾರ ಪರಿಷ್ಕೃತ ವೇತನ ಜಾರಿಗೊಳಿಸಿ ಧಿಕ್ಕಾರ. ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟ ಚುನಾಯವಾಗಲಿ. ಯುಟಿಯುಸಿ ಜಿಂದಾಬಾದ್. ಕನಿಷ್ಠ ವೇತನವನ್ನು ಜಾರಿಗೊಳಿಸಿ. ಕನಿಷ್ಠ ವೇತನ ಜಾರಿಗೊಳಿಸಿ. ಬೆಲೆ ಏರಿಕೆಯ ಸಂದರ್ಭದಲ್ಲಿ ಈ ಕೂಡಲೇ ಕನಿಷ್ಠ ವೇತನ ಜಾರಿ ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತಿರುಮಲ್ ರಾವ್, ಜಿಲ್ಲಾ ಕಾರ್ಯದರ್ಶಿ ಮಹೇಶಿ, ಜಿಲ್ಲಾ ಉಪಾಧ್ಯಕ್ಷ ಅಣ್ಣಪ್ಪ ಶಿರ್ಷಾಡ್, ಎನ್ಎಸ್ ವೀರೇಶ್, ವೈಜಿ ವೆಂಕಯ್ಯ, ಯಲ್ಲಪ್ಪ, ಗಾಯತ್ರಿ, ಅಂಬಿಕಾ ಸೇರಿದಂತೆ ಅನೇಕರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ಮೆಗಾನಿಸ್
ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮೆಗಾನಿಸ್ಗೆ ಸ್ವಾಗತ. ಜಿಲ್ಲೆಯ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದಲ್ಲಿ ಅಂತರ್ಜಾತಿ ವಿವಾಹ ಎಂಬ ಕಾರಣ ನೀಡಿ ನಾಯಕ ಸಮುದಾಯ ಮೇಲೆ ಗ್ರಾಮದ ಲಿಂಗಾಯತ ಸಮುದಾಯವರು ಸುಳ್ಳು ಕೇಸ್ ದಾಖಲಿಸಿದ್ದು, ಕೂಡಲೇ ಪ್ರಕರಣ ದಾಖಲಿಸಿಕೊಂಡು ಸಿಂಧನೂರು ಡಿವೈಎಸ್ಪಿ, ಶಿರ್ವಾರ್ನ ಸಿಪಿಐ ಅಮಾನತ್ ಮಾಡುವಂತೆ ಆದಿಕವಿ ಭಗವಾನ್ ಮಹರ್ಷಿ ವಾಲ್ಮೀಕಿ ಯುವ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಮಹೇಂದ್ರ ನಾಯಕ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 28ರಂದು ತಡಕಲ್ ಗ್ರಾಮದಲ್ಲಿ ಲಿಂಗಾಯತ್ ಸಮುದಾಯದವರು ನಾಯಕ ಸಮುದಾಯವರ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದು, ಈ ಬಗ್ಗೆ ಕವಿತಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹೋದ ನಾಯಕ ಸಮುದಾಯವರ ದೂರನ್ನು ಸ್ವೀಕರಿಸಿ ಪ್ರಮಾಣ ದಾಖಲಿಸಿಕೊಳ್ಳಲು ಪೊಲೀಸರು ವಿಳಂಬ ಮಾಡಿದ್ದಾರೆ. ಪ್ರಕರಣದ ನಂತರ ಲಿಂಗಾಯತ ಸಮುದಾಯದ ಮುಖಂಡರು ಪ್ರಕರಣಕ್ಕೆ ಪ್ರತಿ ದೂರು ದಾಖಲಿಸಿದ್ದು, 6 ತಿಂಗಳ ಹಿಂದೆ ಗ್ರಾಮದ ಲಿಂಗಾಯತ ಸಮುದಾಯದ ಯುವತಿಯನ್ನು ನಾಯಕ ಸಮುದಾಯ ಯುವಕ ಮದುವೆಯಾಗಿದ್ದ ಎಂಬ ಕಾರಣವನ್ನು ದೂರು ದಾಖಲಿಸಿದ್ದಾರೆ ಎಂದು ತಿಳಿಸಿದರು. ನಾಯಕ ಸಮುದಾಯ ಮೇಲೆ ದೌರ್ಜನ್ಯ ಹಲ್ಲೆ ನಡೆಸಿ ಸುಳ್ಳು ಕೇಸ್ ದಾಖಲಿಸಿದ್ದು, ಜೊತೆಗೆ ಠಾಣೆಗೆ ಹೋರಾಟ ಮಾಡಲು ಬಂದ ಸಂಘದ ಹೋರಾಟಗಾರರನ್ನು ಕೂಡ ಪ್ರಕರಣದಲ್ಲಿ ಸೇರಿಸಿದ್ದು, ಕೂಡಲೇ ಪ್ರಕರಣ ದಾಖಲಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಿಂಧನೂರು ಡಿವೈಎಸ್ಪಿ ಹಾಗೂ ಶಿರ್ವಾರ ಸಿಪಿಐ ಅವರ ಮೇಲೆ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಅಮಾನತು ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅವಿವಾಹಿತ ದಂಪತಿಗಳು ಸ್ವಂತ ಹೇಳಿಕೆ ನೀಡಲು ಸಿದ್ಧರಿದ್ದು, ಅವರಿಂದ ಯಾರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಇದು ಕೇವಲ ನೈಜ ದೌರ್ಜನ್ಯವನ್ನು ಮುಚ್ಚಿ ಹಾಕುವ ಹಾಗೂ ಆರೋಪಿಗಳನ್ನು ರಕ್ಷಿಸುವ ಹುನ್ನಾರವಷ್ಟೇ. ಘಟನೆಯಲ್ಲಿ ಗಾಯಗೊಂಡ ಬಾಧಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಗ ಸಂತಪ್ತರ ಹನುಮಂತನ ಹಾಗೂ ಇನ್ನೂ ಇತರ ಬಾಧಿತರ ಪರವಾಗಿ ನ್ಯಾಯ ಕೇಳಲು ಹಾಗೂ ಪ್ರಕರಣ ದಾಖಲಿಸಲು ನಾಯಕ ಸಮಾಜದ ಹಿರಿಯ ಮುಖಂಡರಾದ ಶ್ರೀ ಲಿಂಗೈ ನಾಯಕ್ ಸೈದಾಪುರ್, ಮಹಾಂತೇಶ್ ನಾಯಕ್ ತಡಕಲ್ ಮತ್ತು ಮಲ್ಲಯ್ಯ ತಡಕಲ್ ಅವರು ಕವಿತಾ ಪೊಲೀಸ್ ಠಾಣೆಯ ತೆರಳಿದರು. ಆದರೆ ಕವಿತಾ ಠಾಣೆಯ ಪೊಲೀಸರು ರಾಜಕೀಯ ಮುಖಂಡರು ಹಾಗೂ ಮೇಲಾಧಿಕಾರಿಗಳ ಒತ್ತಡಕ್ಕೆ ಮಣಿದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಡೆದ ಘಟನೆಗೆ ಭಾನುವಾರ ಬೆಳಗಿನ ಜಾವ ಮುಂಜಾನೆ 4 ಗಂಟೆಯವರೆಗೆ ಠಾಣೆಯ ಮುಂದೆ ಹೋರಾಟ ಮಾಡಿ ಮೇಲಾಧಿಕಾರಿಗಳಾದ ಎಸ್ಪಿ ಅವರಿಗೆ ವಿಷಯ ತಿಳಿಸಿರುವು ಎಂದು ಹೇಳುವವರಿಗೆ ಎಫ್ಐಆರ್ ದಾಖಲಿಸದೆ ವಿಳಂಬ ನೀತಿ ಅನುಸರಿಸಿದ್ದಾರೆ. ಅಲ್ಲದೆ ರಾಯಚೂರು ಜಿಲ್ಲೆಯ ಸಿಂಧನೂರು ಸಬ್ ಡಿವಿಷನ್ ಡಿವೈಎಸ್ಪಿ ಮತ್ತು ಶಿರ್ವಾರ ಸಿಪಿಐ ರವರ ಕುಮ್ಮಕ್ಕಿನಿಂದ ಹಾಗೂ ಇವರ ಸರ್ವಾಧಿಕಾರ ನಡೆಯಿಂದ ನಾಯಿ ಕೇಳಲು ಹೋದ ನಮ್ಮ ಸಮುದಾಯದ ಹೋರಾಟಗಾರರ ಮೇಲೆಯೇ ದುರುದ್ದೇಶ ಪೂರ್ವಕವಾಗಿ ಕೌಂಟರ್ ಎಫ್ಐಆರ್ ದಾಖಲಿಸಲಾಗಿದೆ. ಶೋಷಿತ ವರ್ಗದ ಮೇಲೆ ಕನಿಷ್ಠ ಕಾಳಜಿಯೂ ಇಲ್ಲದ ಪೊಲೀಸ್ ಇಲಾಖೆ ಈ ತಾರತಮ್ಯ ನೀತಿಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಪ್ರಮುಖ ಅಕ್ರಮಗಳು ಡಿವೈಎಸ್ಪಿ ಮತ್ತು ಸಿಪಿಐ ಅಮಾನತು, ಸರ್ವಾಧಿಕಾರಿ ದೂರ ತೋರಿದ ಸಿಂಧನೂರು ಸಬ್ ಡಿವಿಷನ್ ಡಿವೈಎಸ್ಪಿ ಮತ್ತು ಶಿರ್ವಾರ್ ಸಿಪಿಐ ಅವರನ್ನು ತಕ್ಷಣ ಅಮಾನತು ಮಾಡಬೇಕು. ಪೊಲೀಸರ ವಿರುದ್ಧ ಕ್ರಮ, ಅನ್ಯಾಯದ ವಿರುದ್ಧ ದನಿ ಎತ್ತಿದ ಮುಖಂಡರ ಮೇಲೆ ರಾಜಕೀಯ ಒತ್ತಡದಿಂದ ಸುಳ್ಳು ಪ್ರಕರಣ ದಾಖಲಿಸಿದ ಕವಿತಾ ಠಾಣೆಯ
ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಆರೋಪಿಗಳ ಬಂಧನ, ದೌರ್ಜನ್ಯ ಎಸಗಿದ ಹಾಗೂ ಅದಕ್ಕೆ ಕುಮ್ಮಕ್ಕು ನೀಡಿದ ಎಲ್ಲ ಆರೋಪಿಗಳನ್ನು ಶೀಘ್ರ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು. ಪಾರದರ್ಶಕ ತನಿಖೆ ಮತ್ತು ನ್ಯಾಯ ಶೋಷಿತ ವರ್ಗದ ಬಾಧಿತರಿಗೆ ಪಾರದರ್ಶಕವಾಗಿ ತನಿಖೆ ನಡೆಸಿ ಶೀಘ್ರ ನ್ಯಾಯ ಒದಗಿಸಬೇಕು ಮತ್ತು ಹೋರಾಟಗಾರರ ಮೇಲೆ ಹಾಕಿರುವ ಸುಳ್ಳು ಪ್ರಕರಣಗಳನ್ನು ಹಿಂಪಡೆಯಬೇಕು. ಪರಿಹಾರ ಬಿಡುಗಡೆ, ಬಾಧಿತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಗಬೇಕಾದ ಪರಿಹಾರವನ್ನು ಅಧಿಕಾರಿಗಳು ವಿಳಂಬವಿಲ್ಲದೆ ತಕ್ಷಣ ಬಿಡುಗಡೆ ಮಾಡಬೇಕು. ಎಚ್ಚರಿಕೆ, ನ್ಯಾಯಯುತ ತನಿಖೆ ಆಗಬೇಕು ಮತ್ತು ನೊಂದವರಿಗೆ ನ್ಯಾಯ ಸಿಗಬೇಕು ಎಂಬುದಾಗಿದೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಹಾಗೂ ದಲಿತ ವರ್ಗ ಏನು ಬಾಧಿತ ಪರವಾಗಿ ನ್ಯಾಯ ಕೇಳೋದಕ್ಕೆ ಅಂತೇಳಿ ನಮ್ಮ ಲಿಂಗಾಯ ನಾಯಕ ರಾಜ್ಯಾಧ್ಯಕ್ಷರು ಬಾಧಿತರೊಂದಿಗೆ ಒಬ್ಬರು ಹನುಮಂತ ಅಂತೇಳಿ ಅವರೊಂದಿಗೆ ಹೋಗ್ತಾರೆ. ಉಳಿದವರೆಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ರು. ಹೋದ್ರೆ ಅವ್ರ ಮೇಲೇನೆ FIR ಮಾಡಿ, ಅಂದ್ರೆ ನಮ್ಗೆ ಸಿಗ್ಬೇಕಾದಂತ ನ್ಯಾಯವನ್ನು ನಾವು ಕೇಳೋದಕ್ಕೆ ಪ್ರಕರಣ ದಾಖಲಿಸಿದ್ರೆ ಅಂತ ಹೋಗಿದ್ದಕ್ಕೆ CBI ಮತ್ತು DYSP ಅವರ ಕುಮ್ಮಕ್ಕಿನಿಂದ ಹೋದಂತ ಮುಖಂಡರ ಮೇಲೆ ಕೌಂಟರ್ FIR ಮಾಡ್ತಾರೆ. ಮಾರನೇ ದಿನ ನಮ್ ಯಾವಾಗ FIR ಆದ ತಕ್ಷಣ ಕೌಂಟರ್ FIR ಅಲ್ಲಿ ಮುಖಂಡರ ಹೆಸರುಗಳು ತಗೊಂಡಿರೋದು ನಮ್ಗೆ ನಾವು ಅದನ್ನ ಖಂಡಿಸ್ತಾ ಇದ್ವಿ. DYSP ಅವರು ಅವ್ರ ಒತ್ತಡಗಳು ಏನಿತ್ತು, ರಾತ್ರಿ 1 ಗಂಟೆ 2 ಗಂಟೆವರೆಗೂ ಫೋನ್ಗಳು ಅವರು ಮಾಡಿದಾಗ ಅವ್ರಿಗೆ ಒತ್ತಡ ಏರಿದಾಗ ಅಲ್ಲಿ ಬಂದಿರೋರು ಯಾರು, FIR ಮಾಡೋದಕ್ಕೆ ಬಂದಿರೋರು ಯಾರು, ಅವ್ರನ್ನ ಸರಿ ಮಾಡೋರು ಫಸ್ಟ್. ಅಂದ್ರೆ ಅವ್ರನ್ನ ಸೆಟಲ್ಮೆಂಟ್ ಹೇಳ್ತಾರೆ. ಸೆಟಲ್ಮೆಂಟ್ ಮಾಡೋದಕ್ಕೆ ಒಪ್ಪಲಾರದಕ್ಕೆ ಸೆಟಲ್ಮೆಂಟ್ ನೀವು ಹೋಗಿಲ್ವ, ಮಾತಾಡಕ್ ಹೋಗಿಲ್ವ? ನಾವು FIR ಮಾಡೋದಕ್ಕೆ ಹೋದಾಗ ಸೆಟಲ್ಮೆಂಟ್ ಮಾತಾಡಕ್ ಹೋದಾಗ ನಿಮ್ಮನ್ನ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮಹಾದೇವ್ ನಾಯಕ್, ವೀರೇಶ್ ಆರೋಳಿ, ಪ್ರಕಾಶ್ ನಾಯಕ್, ಹನುಮೇಶ್ ನಾಯಕ್, ಶಿವಪ್ಪ ನಾಯಕ್, ರಾಜ್ಯ ರೈತ ಸಂಘಟನೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಾರ್ಜುನ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ತೆಲಂಗಾಣದ ನಗರ ಕರ್ನೂಲು ಜಿಲ್ಲೆಯ ಕುಮಾರ ಗ್ರಾಮದಲ್ಲಿ ಮಡಿವಾಳ ಸಮಾಜದ 2 ತಿಂಗಳ ಹೆಣ್ಣು ಕೂಸನ್ನು ಕಾಲಿನಿಂದ ಒದ್ದು ಹತ್ಯೆ ಮಾಡಿದ ಕುಮಾರ ಗ್ರಾಮದ ಸರಪಂಚಕ ಶ್ರೀನಿವಾಸ್ ರೆಡ್ಡಿಯನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದಿಂದ DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತೆಲಂಗಾಣ ರಾಜ್ಯದ ನಗರ ಕರ್ನೂಲ್ ಜಿಲ್ಲೆಯ ಕುಮಾರ ಗ್ರಾಮದಲ್ಲಿ ನಡೆಯುತ್ತಿದ್ದ ಮಲ್ಲಯ್ಯ ಸ್ವಾಮಿ ಜಾತ್ರೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನಕ್ಕೆ ಬಂದಿದ್ದು, ಈ ದೇವಸ್ಥಾನ ದರ್ಶನಕ್ಕೆ ಕುಮಾರ ಗ್ರಾಮದ ಸರಪಂಚರಾದ ಶ್ರೀ ಶ್ರೀನಿವಾಸ್ ರೆಡ್ಡಿ ಇವರು 100 ರೂಪಾಯಿ ದರ್ಶನ ಟಿಕೆಟ್ ಶುಲ್ಕ ನಿಗದಿಪಡಿಸಿದ್ದರು. ಇದನ್ನು ಪ್ರಶ್ನಿಸಿದ ಮಡಿವಾಳ ಸಮಾಜದ ನಾಗರಿಕೊಬ್ಬರು ಸರಪಂಚರ ಮುಂದೆ ಸಾಮಾನ್ಯ ಬಡ ಭಕ್ತರಿಗೆ ಸದರಿ ಶುಲ್ಕ ಭರಿಸುವುದು ಕಷ್ಟದಾಯಕವಾಗುತ್ತದೆ, ಟಿಕೆಟ್ ದರ ಕಡಿಮೆ ಮಾಡಿರಿ ಎಂದು ಕೇಳಿದ್ದಕ್ಕೆ ಕೆಂಡಮಂಡಲನಾದ ಸರಪಂಚ ಶ್ರೀನಿವಾಸ್ ರೆಡ್ಡಿ ಅವರು ಪ್ರಶ್ನೆ ಮಾಡಿದ ವ್ಯಕ್ತಿಯನ್ನು ಕರೆಸಿ ಮನಸ್ಸು ಇಚ್ಚಿ ದಂಡಿಸಿದ್ದಾನೆ. ಈ ವೇಳೆ ಆತನ ಹೆಂಡತಿ ಸದರಿ ಶ್ರೀನಿವಾಸ್ ರೆಡ್ಡಿ ಅವರನ್ನು ತನ್ನ ಗಂಡನನ್ನು ಬಿಟ್ಟು ಬಿಡಿ ಎಂದು ಪರಪರಿಯಾಗಿ ಬೇಡಿಕೊಂಡರು. ಬಿಡದೇ ಇರುವುದರಿಂದ ತನ್ನ 2 ತಿಂಗಳ ಹೆಣ್ಣು ಕೂಸನ್ನು ಶ್ರೀನಿವಾಸ್ ರೆಡ್ಡಿ ಪಾದಗಳ ಮುಂದಿಟ್ಟು ಈ ಕೂಸಿನ ಮುಖ ನೋಡಿದರೂ ಬಿಟ್ಟು ಬಿಡಿ ಎಂದು ಕೇಳಿಕೊಂಡಾಗ ಇನ್ನಷ್ಟು ಕೋಪಗೊಂಡು ಕೀಳು ಜಾತಿಯ ಕೂಸನ್ನು ಪಾದಕ್ಕೆ ಮುಟ್ಟಿಸಿದ್ದಕ್ಕೆ ರೇಗಾಡಿ ಕೂಸನ್ನು ಕಾಲಿಂದ ಫುಟ್ಬಾಲಿನಂತೆ ಜೋರಾಗಿ ಒದ್ದರಿಂದ ಆ ಕೂಸು ಮೃತಪಟ್ಟಿದೆ. ತಾಯಿ ಅಳುತ್ತಾ ಕೂಸನ್ನು ಎದೆ ಹಾಲುಣಿಸಲು ಹೋದಾಗ ಆ ಹಸುಗೂಸು ಸ್ಪಂದಿಸದೆ ಮೃತಪಟ್ಟಿದ್ದನ್ನು ಕಂಡು ತಾಯಿಯ ಆಕ್ರಂದನ ಮುಗಿಲು ಮಿಟ್ಟಿದೆ. ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಸದರಿ ಶ್ರೀನಿವಾಸ್ ರೆಡ್ಡಿ ಈತನು ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿ ತಲೆಮರೆಸಿಕೊಂಡಿದ್ದಾನೆ. ಇಲ್ಲಿಯವರೆಗೆ ನಾಪತ್ತೆಯಾಗಿದ್ದು ಕೂಡಲೇ ಈತನನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಿ ಜೀವಾವಧಿ ಶಿಕ್ಷೆಯನ್ನು ನೀಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ತೆಲಂಗಾಣ ಮುಖ್ಯಮಂತ್ರಿಗೆ ಸಲ್ಲಿಸಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳು, ತೆಲಂಗಾಣ ಸರ್ಕಾರ, ಹೈದರಾಬಾದ್ ಇವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ಇವರ ಮುಖಾಂತರ ಮಡಿವಾಳ ಸಮಾಜದ 2 ತಿಂಗಳ ಹೆಣ್ಣು ಕೂಸಿಗೆ ಕಾಲಿನಿಂದ ಹೊತ್ತು ಹತ್ಯೆ ಮಾಡಿದ ನಗರ
ನಾಗರ್ ಕರ್ನೂಲ್ ಜಿಲ್ಲೆಯ ಕುಮ್ಮಾರ ಗ್ರಾಮದಲ್ಲಿ ನಡೆದ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಕುಮ್ಮಾರ ಗ್ರಾಮದ ಸರ್ಪಂಚ್ ಶ್ರೀನಿವಾಸ ರೆಡ್ಡಿಯನ್ನು ಬಂಧಿಸಿ ನ್ಯಾಯಾಲಯದ ವಶಕ್ಕೆ ನೀಡಲು ಮನವಿ. ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ರಾಯಚೂರು ವತಿಯಿಂದ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇತ್ತೀಚೆಗೆ ದಿನಾಂಕ 18/2/2026ರಂದು ತೆಲಂಗಾಣ ರಾಜ್ಯದ ನಾಗರ್ ಕರ್ನೂಲ್ ಜಿಲ್ಲೆಯ ಕುಮ್ಮಾರ ಗ್ರಾಮದಲ್ಲಿ ನಡೆಯುತ್ತಿದ್ದ ಮಲ್ಲಯ್ಯ ಸ್ವಾಮಿ ಜಾತ್ರೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನಕ್ಕೆ ಬಂದಿದ್ದು, ಈ ದೇವಸ್ಥಾನ ದರ್ಶನಕ್ಕೆ ಕುಮ್ಮಾರ ಗ್ರಾಮದ ಸರ್ಪಂಚರಾದ ಶ್ರೀನಿವಾಸ ರೆಡ್ಡಿಯವರು 100 ರೂಪಾಯಿ ದರ್ಶನ ಟಿಕೆಟ್ ಶುಲ್ಕ ನಿಗದಿಪಡಿಸಿದ್ದರು. ಇದನ್ನು ಪ್ರಶ್ನಿಸಿದ ನಮ್ಮ ಮಡಿವಾಳ ಸಮಾಜದ ನಾಗರಿಕರೊಬ್ಬ ಸರ್ಪಂಚ್ ಮುಂದೆ ಸಾಮಾನ್ಯ ಬಡಭಕ್ತರಿಗೆ ಸದರಿ ಶುಲ್ಕ ಭರಿಸುವುದು ಕಷ್ಟ. ಇತ್ತೀಚೆಗೆ ಫೆಬ್ರವರಿ 18ನೇ ತಾರೀಕಿನಲ್ಲಿ ರಂದು ನಾಗರ್ ಕರ್ನೂಲ್ ಗ್ರಾಮದ ನಮ್ಮ ಮಡಿವಾಳ ಸಮಾಜದ ಒಂದು ಹಸುಗೂಸಿನ ದೇವರ ದರ್ಶನಕ್ಕೆ ಅಂತ ಹೋದಾಗ, ನೀನು ಕೀಳು ಸಮಾಜದವ, ಇಲ್ಲಿ ಒಳಗಡೆ ಬರಬಾರ್ದಂತೇಳಿ ಒಂದು ಸರ್ಪಂಚ್ ಶ್ರೀನಿವಾಸ ರೆಡ್ಡಿ ಏನು ಕೃತ್ಯ ಎಸಗಿದ್ದಾನೆ. ಬಹಳ ನಾವು ಇಡೀ ಮಡಿವಾಳ ಸಮಾಜ ಇಡೀ ರಾಜ್ಯಾದ್ಯಂತಲ್ಲ, ಇಡೀ ದೇಶಾದ್ಯಂತ ನಾವು ಇದನ್ನು ಖಂಡಿಸ್ತೀವಿ. ಇಡೀ ದೇಶಾದ್ಯಂತ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗೂ ಎಲ್ಲ ರಾಜ್ಯದಿಂದ ಎಲ್ಲ ಕಡೆಗೆ ಕರೆ ಕೊಟ್ಟಿದ್ದೀವಿ. ಹೀಗಾಗಿ ನಾವು ಇವತ್ತು ಮಡಿವಾಳ ಸಮಾಜದಿಂದ ಇವತ್ತು ಯುವ ಮೋರ್ಚಾ ವತಿಯಿಂದ ನಾವೇನು ಮನವಿ ಪತ್ರ ಈಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ವಿ. ಇಂಥ ಕೃತ್ಯವನ್ನು ಎಸಗಿದವ್ರನ್ನ ಕರ್ನಾಟಕ ಸರ್ಕಾರ ತೆಲಂಗಾಣ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ಅವ್ರನ್ನ ಬಂಧಿಸಬೇಕು. ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಅವ್ರನ್ನ ತಕ್ಷಣವೇ ಜೈಲಿಗೆ ಕಳಿಸಬೇಕು. ನಾವೆಲ್ಲರೂ ರಾಜ್ಯದ ಮಡಿವಾಳ ಸಮಾಜದ ವತಿಯಿಂದ ನಾವು ನಾಗರ್ ಕರ್ನೂಲಿಗೆ ಮತ್ತೆ ಹೋಗೋರಿದ್ದೀವಿ. ಅವರನ್ನು ಎಲ್ಲ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿ ನಾವು ಇಡೀ ನಮ್ಮ ಯುವ ಸಮಾಜ ಮುಖಂಡರು ಎಲ್ಲರ ಜೊತೆಗೆ ಹೋಗಿ ಅವರನ್ನು ತಕ್ಷಣವೇ ಬಂಧಿಸಬೇಕಂತೇಳಿ ನಾವು ಎಲ್ಲರೂ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡಿದ್ದೀವಿ. ಇದೇ ಥರ ನಮ್ಮ ಸಮಾಜದ ಎಲ್ಲ ಕಡೆ ನಮಗೆ ಆದರೆ ನಾವು ಹೆಂಗೆ ನಮ್ಮ ಮುಂದಿನ ಸಮಾಜ ಅಂತ ನಾವೆಲ್ಲರೂ ಭಾಳ ಆತಂಕದಲ್ಲಿದ್ದೀವಿ. ಯಾಕೆಂದರೆ ಹಿಂದಕ್ಕೆ 2-3 ಘಟನೆ ಆದವು, ಅದನ್ನು ಮತ್ತೆ ಮರುಕಳಿಸ್ತಾ ಇದೆ. ಇಂಥ ಯುಗದಲ್ಲಿ ಇಂಥ ಮೀಡಿಯಾ ಎಲ್ಲ ಇದು ಕಾನೂನು ಸುವ್ಯವಸ್ಥೆ ಇದ್ರೂ ಇಂಥ ದೌರ್ಜನ್ಯ ನಮ್ಮ ಮಡಿವಾಳ ಸಮಾಜದ ಮೇಲೆ ಎಸಗ್ತಾರೆ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಮ್ಮ ಮಡಿವಾಳ ತಾಯಂದಿರದು ಒಂದು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಗುಬ್ಬಲ್ ವೆಂಕಟೇಶ್ ಮಡಿವಾಳ್, ವೈ ನರಸಪ್ಪ, ಜಿ ಸೂಗಪ್ಪ, ಬಿ ರೂಪಾಕ್ಷಿ, ಜಿ ವೆಂಕಟೇಶ್, ಹುಸೇನಪ್ಪ, ಇ ಚಂದ್ರಪ್ಪ, ಜಮುನಾ, ಕೇಶವ, ಯುವ ಆಂಜನೇಯ, ಯುವ ಹನುಮಂತಪ್ಪ, ಚಂದ್ರಶೇಖರ್, ಮಧು, ಎನ್ ವಿನಾಯಕ್ ಕುಮಾರ್, ಗುಂಡಪ್ಪ, ಜಿ ಶಂಕರ್ ಗೌಡ, ರವಿಕುಮಾರ್, ಕೆ ಹನುಮಂತಪ್ಪ, ರಮೇಶ್ ಪಾಗುಂಟಿ, ಅಶ್ವಿನಿ, ಸಂತೋಷ್, ಉಮಾ, ವೀರೇಶ್, ರೂಪಾ, ಲಾವಣ್ಯ, ಟಿ ವಿಶಾಲ್, ಎಂ ರಾಜು, ಕೆ ರಾಘವೇಂದ್ರ, ಜಯರಾಮ್, ಜಿ ಹಿರೇಶ್, ಅಶಕ ತಿಮ್ಮಪ್ಪ, ಜಲಾಲ್ ನಗರ್ ಶಿವಕುಮಾರ್, ಹಿರೇಶ್ ಆಟೋಬಂಗಿ, ವೀರೇಶ್ ಮಡಿವಾಳ ಸಮಾಜದ ಯುವಕರು ಭಾಗವಹಿಸಿದ್ದರು. ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮೇಲಿನ ಅಂಬಕಾರಿ ಪ್ರಕರಣ ಕುಸಲೆಗೊಂಡಿದ್ದು, ಜೊತೆಗೆ ದೆಹಲಿ ಹೈಕೋರ್ಟ್ ನೇರ ಸಾಕ್ಷ್ಯಗಳಿಲ್ಲದೆ ಆರೋಪ ಮಾಡಿದ್ದ ಕೇಂದ್ರೀಯ ತನಿಖಾ ಸಂಸ್ಥೆ ಛೀಮಾರಿ ಹಾಕಿದ ಎಂದು ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ಡಿ ವೀರೇಶ್ ಕುಮಾರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಅತ್ಯಂತ ನಿಷ್ಠೆಯಿಂದ ಇದ್ದು, ಅವರಿದ್ದು ಅರವಿಂದ ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ಮೇಲಿದ್ದ ಪ್ರಕರಣಗಳು ಖುಲಾಸೆಗೊಂಡಿದ್ದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದರು. ಆಮ್ ಆದ್ಮಿ ಪಕ್ಷದ ವತಿಯಿಂದ ದೆಹಲಿಯ ಮಾಜಿ ಮುಖ್ಯಮಂತ್ರಿಯಾದಂಥ ಮತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕರಾದಂಥ ಕೇಜ್ರಿವಾಲ್ ಅವರು ಮತ್ತು ಉಪಮುಖ್ಯಮಂತ್ರಿಯಾದಂಥ ಮನೀಶ್ ಸಿಸೋಡಿಯಾ ಅವರು ದೆಹಲಿ ಅಬಕಾರಿ ಪ್ರಕರಣದಲ್ಲಿ ಖುಲಾಸೆಗೊಂಡ ಮೊನ್ನೆ ಏನು ತೀರ್ಪು ಬಂದಿದೆ, ಆ ತೀರ್ಪಿನ ಒಂದು ಅಂಗವಾಗಿ ಇವತ್ತನ್ನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅಂತಂದರೆ ಇದು ಬಹಳಷ್ಟು ಗೊಂದಲಮಯವಾದಂಥ ವಾತಾವರಣ ಸೃಷ್ಟಿ ಮಾಡಿದೆ. ಈ ಇಡಿ ಮತ್ತು ಸಿಬಿಐ ಅವರು 2024ರಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಯವರು ಆಡಳಿತದಲ್ಲಿ ಇದ್ದಂತಹ ಸಮಯದಲ್ಲಿ ಅವ್ರನ್ನ ಇಡಿಯವರು ಬಂಧನಕ್ಕೊಳಗೆ ಮಾಡಿದರು. 6 ತಿಂಗಳಕ್ಕೆ ಜೈಲುವಾಸ ಮಾಡಿದರು. ಅದಾದ ನಂತರ ಮನೀಶ್ ಸಿಸೋಡಿಯಾವನ್ನು ಅರೆಸ್ಟ್ ಮಾಡಿದರು. ಅವರಿಗೆ 1 ವರ್ಷಗಳ ಕಾಲ ಜೈಲಲ್ಲಿಲಾಯಿತು. ಅದಾದ ನಂತರ ಸಂಜಯ್ ಸಿಂಗ್ ಅವರಿಗೆ ಅರೆಸ್ಟ್ ಮಾಡಲಾಯಿತು. ಅವ್ರ ವಿರುದ್ಧ 3 ತಿಂಗಳ ಜೈಲಲ್ಲಿಲಾಯಿತು. ಅದಕ್ಕೂ ಮುಂಚೆ ಇವರು ಡ್ರಗ್ ಮತ್ತು ಮೆಡಿಸನ್ ಒಂದು ಇದರಲ್ಲಿ ಒಂದು ಸತ್ಯೇಂದ್ರ ಜೈನ್ ಅವರು 2 ವರ್ಷಗಳ ಕಾಲ ಜೈಲಲ್ಲಿ ಸಂದೀಪ್ ಪಾಠಪ್ಪ ಅಂತ ಹೇಳಿ
ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೂ ಒಳಗೆ ಬಂಧನ ಮಾಡಲಾಗಿದೆ. ಇದರ ಉದ್ದೇಶ ಏನಂತಂದರೆ ಆಮ್ ಆದ್ಮಿ ಪಕ್ಷ ಬೆಳಿಬಾರ್ದು ಮತ್ತು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಮುಂದೆ ಬರಬಾರ್ದು, ಸರ್ವಾಧಿಕಾರ ತಗೊಂಡು ಮುಂದೆ ಹೋಗ್ಬೇಕಂತ ಕೆಲಸ ಈ ನರೇಂದ್ರ ಮೋದಿ ಅವರ ಆಡಳಿತ ಮತ್ತು ಅಮಿತ್ ಶಾ ಅವರು ಇದರಿಂದ ಷಡ್ಯಂತ್ರ ಮಾಡಿ ಒಂದು ಸುಳ್ಳು ಆಪಾದನೆ ಮಾಡಿ ಮೋಸದಿಂದ ಇವರು ಸುಳ್ಳು ಆರೋಪಗಳ ಪಟ್ಟಿಯಲ್ಲಿ ಸೇರಿಸಿ CBI ಮತ್ತು ED ಅವರನ್ನು ಮೇಲಿನ ಮೇಲೆ ದಾಳಿ ಮಾಡಿಸಿ ಈ 5 ಜನರನ್ನು ಬಂಧನಕ್ಕೊಳಗಾಗಿ ಒಳಗೆ ಮಾಡಿ ಈ ಪಕ್ಷವನ್ನು ಮುಗಿಸ್ಬೇಕು ಎಂಬ ಲೆಕ್ಕದಿಂದ ಅವರು ಈ ರೀತಿಯಾದಂಥ ಒಂದು ಕುತಂತ್ರ ಮಾಡಿ ಕೇಜ್ರಿವಾಲ್ ಅಬಕಾರಿ ನೀತಿಯ ಒಂದು ಹಗರಣದಲ್ಲಿ ಬಂಧನಕ್ಕೊಳಗಾಗಿ ಮಾಡಿ 500 ಕೋಟಿ ರೂಪಾಯಿ ಅವರ ಮೇಲೆ ಆಪಾದನೆ ಮಾಡಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು 2023 ಚುನಾವಣೆ ಆದ ನಂತರ ಇಲ್ಲಿ 2024 ಚುನಾವಣೆ ದೆಹಲಿಯಲ್ಲಿ ಆದ ಮೇಲೆ ನಾವು ಸಂಘಟನೆ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೇಳೋರು, ಏನ್ರಿ ಕೇಜ್ರಿವಾಲ್ ಇಷ್ಟೆಲ್ಲ ದೊಡ್ಡ ಹಗರಣ ಮಾಡಿದ್ದಾರೆ, ನಿಮ್ಮ ಪಕ್ಷ ಪ್ರಾಮಾಣಿಕವಾದ ಪಕ್ಷ ಅಂತ ಹೇಳಿದ್ರಿ, ಅಲ್ಲಿ ನೋಡಿದ್ರೆ 500 ಕೋಟಿ ಹಗರಣ ಮಾಡಿ ಒಳಗೆ ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ, CBI ಮಾಡಿದ್ದಾರೆ ಅಂತಂದ್ರೆ ಮತ್ತೆ ಅವರು ಸಾಮಾನ್ಯರಲ್ಲ, ಅದು ನಿಜ ಇರ್ಬೋದು ಅಂತೇಳಿ ಎಲ್ಲ ಕಡೆ ದೇಶದಲ್ಲೆಲ್ಲ ಒಂದು ಗೊಂದಲಮಯವಾದಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಾವು ಇವತ್ತಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೌರವ ಕೊಡ್ತೇವೆ, ಅವ್ರಿಗೆ ಸನ್ಮಾನ ಮಾಡ್ತೇವೆ, ಅವ್ರಿಗೆ ಸನ್ಮಾನ ಮಾಡ್ತೇವೆ, ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ. ಆದರೆ ಮೊನ್ನೆ ಬಂದಂಥ ತೀರ್ಪು ಬಂದ ನಂತರ ನಮಗೆ ಬಹಳ ಒಂದು ಸಂತೋಷ ಮತ್ತು ಒಂದು ಕಡೆ ದುಃಖಮಯವಾದಂಥ ವಾತಾವರಣ. ಪ್ರಧಾನಮಂತ್ರಿಯವರು ಈ ರೀತಿಯಾದಂಥ ಒಂದು ಕೀಳಮಟ್ಟದ ರಾಜಕೀಯ ಮಾಡ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಅವರು 11 ವರ್ಷಗಳ ಕಾಲ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಅಂತೇಳಿ ಇಡೀ ದೇಶದ ಜನರಿಗೆ ಗೊತ್ತು, ದೆಹಲಿಯಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತು, ದೆಹಲಿಯಲ್ಲಿ ಇರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಬ್ಬೊಬ್ಬ ವಿದ್ಯಾರ್ಥಿಗಳು ಗೊತ್ತು. ಅಲ್ಲಿ ಯಾವ ರೀತಿಯಾದಂಥ ವಿದ್ಯಾಭ್ಯಾಸ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಆಸ್ಪತ್ರೆಗಳು ಯಾವ ರೀತಿಯಾದಂಥ ಸಾರ್ವಜನಿಕರಿಗೆ ಉಪಯೋಗ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಕ್ಬೂಲ್ ಬಾಷಾ, ಸೈಯದ್ ನುಸ್ರತ್ ಅಲಿ, ಶ್ರೀನಿವಾಸ್ ಯಮನಪ್ಪ, ಸೈಯದ್ ಶಕ್ಷವಲಿ, ಹಿರೇಶ್ ಕುಮಾರ್, ಶಾಸಾ ಇಸಾಕ್, ಶೇಖ್ ಖಾದರ್ ಬಾಷಾ, ಅನ್ವರ್ ಬಾಷಾ, ಶರಣಗೌಡ ಸೇರಿದಂತೆ ಅನೇಕರಿದ್ದರು. ಶಿಲ್ಪಾ ಮೆಡಿಕಲ್ ಲಿಮಿಟೆಡ್, ಶಿಲ್ಪಾ ಫೌಂಡೇಶನ್ ಹಾಗೂ ಕೊಪ್ಪಳ ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವಸತಿಯಿಂದ ಮಾರ್ಚ್ 7 ಮತ್ತು 8ರಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿಲ್ಪಾ ಫೌಂಡೇಶನ್ ವ್ಯವಸ್ಥಾಪಕ ಶರಣಬಸವ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಸಂತೋಷ್ ಹೋಟೆಲ್ನಲ್ಲಿ ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆವರೆಗೆ ಶಿಬಿರ ನಡೆಯಲಿದ್ದು, ಶಿಬಿರದಲ್ಲಿ ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಡಾಕ್ಟರ್ ಲೋಕೇಶ್ ಟೆಕ್ಕಲ್ ಅವರು ತಪಾಸಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಸಂಧಿವಾತ, ತಲೆನೋವು, ನುರುಳಿ, ಮೂತ್ರಕೋಶ, ಪಿತ್ತಕೋಶ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಆದ್ದರಿಂದ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ರಾಯಚೂರಿನಲ್ಲಿ ಸಮಾಜಮುಖಿ ಸೇವೆಗಳನ್ನು ಮಾಡಲಾಗ್ತದೆ. ಅದರ ಭಾಗವಾಗಿ ನಾವು ನೋಡಬೇಕಾದ್ರೆ ಶಿಕ್ಷಣದಲ್ಲಿ ರಾಯಚೂರು ತಾಲೂಕಿನಲ್ಲಿ ಸುಮಾರು 50ಕ್ಕೂ ಮೇಲ್ಪಟ್ಟ ಸರ್ಕಾರಿ ಶಾಲೆಗಳಲ್ಲಿ ತರಗತಿ ಕೋಣೆಯಲ್ಲಿ ಮಕ್ಕಳು ಶಿಸ್ತುಬದ್ಧ ಕಲಿಕೆಯಲ್ಲಿ ತೊಡಗಿಕೊಳ್ಳಲು ಪೀಠೋಪಕರಣಗಳನ್ನು ಮತ್ತು ಅವರಿಗೆ ಬೇಕಾದಂಥ ಕಲಿಕಾ ಸಾಮಗ್ರಿಗಳನ್ನು ನಾವು ನೀಡ್ತಾ ಇದ್ದೇವೆ. ಮುಂದುವರೆದು ಮಹಿಳಾ ಸಬಲೀಕರಣ ವಿಷಯ ಬಂದಾಗ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಪ್ರೋತ್ಸಾಹಧನ ಮತ್ತು ಅವರಿಗೆ ವಿದ್ಯಾರ್ಥಿ ವೇತನಗಳನ್ನು ಕೂಡ ನೀಡ್ತಾ ಇದ್ದೇವೆ ಶಿಕ್ಷಣ ವಿಭಾಗ. ಅದನ್ನು ಹೊರತುಪಡಿಸಿ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆ ಮತ್ತು ನಮ್ಮ ದೀಪಾ ಕಂಪ್ಯೂಟರ್ಸ್, ಅದೇ ರೀತಿಯಾಗಿ ಸರ್ಕಾರಿ ಕಾಲೇಜುಗಳಿಗೆ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಶಿಕ್ಷಣದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೀಡ್ಕೊಳ್ತಾ ಮಾಡ್ತಾ ಬಂದಿದ್ದೇವೆ. ಮುಂದುವರೆದು ಪರಿಸರ ವಿಷಯಕ್ಕೆ ಬಂದಾಗ ಕಳೆದ 8 ವರ್ಷಗಳಿಂದ ಬೀಡ್ ರಾಯಚೂರು ಅವರ ಸಹಯೋಗದೊಂದಿಗೆ ಸರಿಸುಮಾರು ಹತ್ತಿರ 1 ಲಕ್ಷದ ಸಸಿಗಳನ್ನು ನಗರದಲ್ಲಿ ಅವುಗಳನ್ನು ಇಟ್ಟು ಮತ್ತು ಅದರ ಪೋಷಣೆ ಕೂಡ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಳೆದ ಸುಮಾರು 3-4 ವರ್ಷಗಳ ಹಿಂದೆ ಕೆರೆಗಳ ಊರು ತೆಗೆಯುವುದು ಭಾರತೀಯ ಜೈನ ಸಂಘಟನೆಯೊಂದಿಗೆ ಸೇರಿಕೊಂಡು ಅವರ ಸಹಯೋಗದೊಂದಿಗೆ ಶಿಲ್ಪಾ ಮೆಡಿಕಲ್ ಮತ್ತು ಶಿಲ್ಪಾ ಫೌಂಡೇಶನ್ ವತಿಯಿಂದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 42 ಹಳ್ಳಿಗಳಲ್ಲಿ ಕೆರೆಗಳನ್ನು ಊರು ತೆಗೆಯಲಾಗಿದ್ದು, ಇದರಿಂದ 25 ಲಕ್ಷ ಮೆಟ್ರಿಕ್ ಟನ್ ಊರು ತೆಗೆಯಲಾಗಿದ್ದು ಮತ್ತು 250 ಕೋಟಿ ಹೆಚ್ಚುವರಿ ನೀರು ಸಂಗ್ರಹಕ್ಕೆ ಒಂದು ಅವಕಾಶಗಳನ್ನು ನಾವು ಕಲ್ಪಿಸಿಕೊಡಲಾಗಿದೆ.
ಇನ್ನು ಮುಂದುವರೆದು ಆರೋಗ್ಯ ಕ್ಷೇತ್ರದಲ್ಲಿ ಹೇಳಬೇಕಾದ್ರೆ ನಮ್ಮ ರಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕವನ್ನ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದರ ಜೊತೆಗೆ ENT ವಿಭಾಗದಲ್ಲಿ ಡ್ಯುಯಲ್ ಚಾನೆಲ್ ಡಯಾಗ್ನೋಸ್ಟಿಕ್ ಬೇಗ ಅಂತ ಕೊಟ್ಟಿದ್ದೇವೆ. ಇದು ಮಕ್ಕಳ ಒಂದು ಆಲಿಸುವಿಕೆ, ಅಂದ್ರೆ ಮಕ್ಕಳನ್ನ ಎಷ್ಟು ಮಕ್ಕಳು ಅಂದ್ರೆ ಕೆಲವೊಂದು ಪ್ರೀಬರ್ತ್ ಆಗಿರ್ತವೆ ಅಂತ ಮಕ್ಕಳಿಗೆ ಆಲಿಸುವ ಒಂದು ಸಾಮರ್ಥ್ಯ ಯಾವ ಮಟ್ಟದಲ್ಲಿದೆ ಅಂತ ಪರೀಕ್ಷೆ ಮಾಡುವ ಒಂದು ಅತ್ಯುತ್ತಮ ಯಂತ್ರವನ್ನು ಆಗಿದೆ. ಇದೊಂದು ನಾವು ಮಾಡಿದ್ದೇವೆ. ಮುಂದುವರೆದು ಒಂದು 500 ಮೇಲ್ಪಟ್ಟು TB ಬಾಧಿತ ಅವರನ್ನ ನಾವು ಅಡಾಪ್ಟ್ ಮಾಡಿಕೊಂಡು TB ಮುಕ್ತ ಭಾರತದಲ್ಲಿ ಅವರಿಗೆ ಪೌಷ್ಟಿಕ ಆಹಾರವನ್ನ ರಾಯಚೂರು ಮತ್ತು ದೇವದುರ್ಗ ತಾಲೂಕಿನ TB ಪೇಷಂಟ್ಗಳಿಗೆ ಅದನ್ನ ಒದಗಿಸ್ತೇವೆ. ಅದನ್ನ ಹೊರತುಪಡಿಸಿ ದೇವದುರ್ಗದಲ್ಲಿ ಕೂಡ ಮಕ್ಕಳ ತೀವ್ರ ನಿಗಾ ಘಟಕವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಇದನ್ನ ಪ್ರೋತ್ಸಾಹಿಸಿ ಸ್ಥಾಪಿಸಲಾಗಿದೆ. ಮುಂದುವರೆದು ಈಗಾಗಲೇ ನಾನು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ, ನಾವು ದಿನಾಂಕ 7 ಮತ್ತು 8ರಂದು ಸಂತೋಷಿ ಹೋಟೆಲ್ ವಿಶಾಲ್ ಮಾರ್ಟ್ ಹಿಂದುಗಡೆ ಆರೋಗ್ಯ ಶಿಬಿರವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕೊಪ್ಪಳ, ಇವರು ಅದರಲ್ಲಿ ವೈಸ್ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಲೋಕೇಶ್ ಟೇಕಲ್ ಅವರು ಇಲ್ಲಿ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಸಮಗ್ರ ಆರೋಗ್ಯ ಕೇಂದ್ರ ಮತ್ತೆ ಮಂತ್ರಾಲಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಹಿಂದೆನೂ 2 ನಮ್ಮ ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಲಾಗಿದೆ. ಮುಂದುವರೆದು ಇವತ್ತು ಮತ್ತೆ ಅವರನ್ನು ಕರೆಸಿ ನಾವು ಆರೋಗ್ಯ ಶಿಬಿರ ಮಾಡ್ತಾ ಇದ್ದೇವೆ. ಈ ಆರೋಗ್ಯ ಶಿಬಿರದಲ್ಲಿ ನಾವು 7 ಮತ್ತು 8ನೇ ತಾರೀಕಲ್ಲಿ ಮಾಡ್ತಾ ಇರ್ತಕ್ಕಂಥ ಆರೋಗ್ಯ ಶಿಬಿರದಲ್ಲಿ ಸಂಧಿವಾತ, ತಲೆನೋವು. ಆಯುರ್ವೇದ ಆಸ್ಪತ್ರೆ ವೈದ್ಯ ಶಿವಬಸಯ್ಯ ಮಾತನಾಡಿ, ಆಯುರ್ವೇದವು ಪ್ರಾಚೀನ ವೈದ್ಯಕ್ಕೆ ಚಿಕಿತ್ಸೆಯಾಗಿದ್ದು ಶಸ್ತ್ರಚಿಕಿತ್ಸೆ ಇಲ್ಲದೆ ಮೊಣಕಾಲು ನೋವು ನಿವಾರಿಸಲಾಗುತ್ತದೆ. ಮೂಗಿನಲ್ಲಿ ಔಷಧಿ ಹಾಕುವ ಮೂಲಕ ತಲೆನೋವು, ಅರ್ಧ ತಲೆನೋವು ನಿವಾರಿಸಲಾಗುತ್ತದೆ. ದೇಹದ ಯಾವುದೇ ಭಾಗದಲ್ಲಿರುವ ನುರುಳಿಗಳನ್ನು ಮತ್ತು ದುರ್ಮಾಂಸಗಳನ್ನು ಕೆಲವೇ ನಿಮಿಷದಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲದೆ ತೆಗೆಯಲಾಗುತ್ತದೆ. ಮೂತ್ರಕೋಶದಲ್ಲಿರುವ ಅರಳುಗಳನ್ನು ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ಲೇಸರ್ ಚಿಕಿತ್ಸೆ ಇಲ್ಲದೆ ಕರಗಿಸಲಾಗುತ್ತದೆ. ಪಿತ್ತಕೋಶದಲ್ಲೂ ಕೂಡ ಅರಳುಗಳಿರುವ ಸಾಧ್ಯತೆ ಇದ್ದು ಅವುಗಳನ್ನು ಕೂಡ ಕರಗಿಸಬಹುದಾಗಿದೆ ಎಂದರು. ಇದರ ಉದ್ದೇಶ ಆಯುರ್ವೇದ ಕಾಲೇಜಿನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ 2024ರಲ್ಲಿ ಅಗಸ್ತ್ಯ ಆಯುರ್ವೇದ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜನ್ನ ಕೊಪ್ಪಳ ಕಿಮ್ಸ್ ಅಪೋಸಿಟ್ ಗಂಗಾವತಿ ರೋಡ್ ಅಲ್ಲಿ ಕೂಡ ಸ್ಥಾಪನೆ ಮಾಡಿದ್ದೀವಿ. ಮೇನ್ ನಮ್ಮ ಸಂಶೋಧನೆಯ ಗುರಿ ಏನಂದ್ರೆ ಭಾರತೀಯ ವೈದ್ಯ ಪದ್ಧತಿಯಾಗಿರುವಂತಹ ಆಯುರ್ವೇದಕ್ಕೆ ಸಸ್ಯಗಳನ್ನ ಶಾಸ್ತ್ರೋಕ್ತವಾಗಿ ಸಂಗ್ರಹಣೆ ಮಾಡೋದು ಮತ್ತೆ ಔಷಧಿನ ತಯಾರಿಸೋದು ಮತ್ತೆ ಅವುಗಳನ್ನ ಕಷ್ಟಸಾಧ್ಯ ಮತ್ತು ಅಸಾಧ್ಯ ಆಗಿರುವಂತಹ ರೋಗಗಳಿಗೆ ಆಯುರ್ವೇದ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಮಾಡುವಂತ ಉದ್ದೇಶಕ್ಕೋಸ್ಕರವಾಗಿ ಮತ್ತೆ ನಮ್ಮ ವೈದ್ಯ ಪದ್ಧತಿ ಭಾರತೀಯ ವೈದ್ಯ ಪದ್ಧತಿ ಆಗಿರೋದ್ರಿಂದ ಅದನ್ನ ಉಳಿಸಿಕೊಂಡು ಹೋಗ್ಬೇಕು. ಮತ್ತೆ ಎಲ್ಲಾ ಗುರುಕುಲ ಪದ್ಧತಿಯಂತೆ ನಮ್ಮ ನ್ಯಾಷನಲ್ ಕಮಿಷನ್ ಆಫ್ ಇಂಡಿಯನ್ ಸಿಸ್ಟಮ್ ಮೆಡಿಸಿನ್ ಅಡಿಯಲ್ಲಿ ನಮ್ಮ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ಕಾಲೇಜು ಕೂಡ ಶಿಕ್ಷಣ ಮತ್ತು ಟ್ರೀಟ್ಮೆಂಟ್ ಗಳನ್ನ ಒಳಗೊಂಡು ನಿಯಮಾನುಸಾರವಾಗಿ ಕಾಲೇಜ್ ಈಗ ಆಲ್ರೆಡಿ ನಡೀತಾ ಇದೆ. ಸಂಶೋಧನೆ ಕೇಂದ್ರ 2ರಲ್ಲಿ, ಒಂದು ಮುಂಡ್ರಿಗಿ ಸಮೀಪ ಇದೆ ಮತ್ತು ಒಂದು ಕೊಪ್ಪಳದಲ್ಲಿ, 2 ಕೂಡ ಸಂಸ್ಥೆ ಇದೆ. ನಾವೇ ಸ್ವತಃ ಔಷಧಿಗಳನ್ನ ಶಾಸ್ತ್ರೋಕ್ತವಾಗಿ ಸಂಗ್ರಹಣೆ ಮಾಡುವುದು ಮತ್ತೆ ಔಷಧಿನ ತಯಾರಿಸೋದು. ಇನ್ನ ನಾವು ಇತ್ತೀಚೆಗೆ ನೀವು ನೋಡಿದಂಗೆ ಆಫ್ಟರ್ ಕೋವಿಡ್ ಮನುಕುಲವನ್ನ ಯಾವುದಾದ್ರೂ ರೋಗ ಅತಿ ವೇಗವಾಗಿ ಏನಾದ್ರೂ ತೊಂದರೆಗೀಡಾಗಿ ಮಾಡಿತ್ತಂದ್ರೆ ಅದು ಕೋವಿಡ್ ಇರ್ಬೋದು. ಹಾಗಾಗಿ ನಮ್ಮ ಆಸ್ಪತ್ರೆಯ ಸಾಧನೆ ಏನು ಅಂದ್ರೆ ಕೋವಿಡ್ ಆದ್ಮೇಲೆ ನೀವು ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಅಂತ ಕೇಳಿರ್ಬೋದು. ಅಂತ ರೋಗಗಳಿಗೆ ನಮ್ಮಲ್ಲಿ ಕೂಡ ಟ್ರೀಟ್ಮೆಂಟ್ ಅನ್ನ ಮಾಡಿ ಕೇಂದ್ರ ಸರ್ಕಾರದ ಆಯುಷ್ ಸಚಿವಾಲಯಕ್ಕೆ ನಮ್ಮ ಆಸ್ಪತ್ರೆ ಮತ್ತೆ ಕಾಲೇಜು ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಉದಾಹರಣೆಗಾಗಿ ಹಿಂದಿನ ಸರ್ಕಾರದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಮಾನ್ ಲಕ್ಷ್ಮಣ್ ಸವದಿ ಅವರು ಕೂಡ ತಮ್ಮ ಚರ್ಮ ರೋಗಕ್ಕೆ ಸಂಬಂಧಪಟ್ಟಿರುವಂತಹ ರೋಗಕ್ಕೆ ಸಂಬಂಧಪಟ್ಟಿರುವಂತಹ ಚಿಕಿತ್ಸೆಯನ್ನು ಪಡೆದು ವಿಧಾನಸಭೆಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನಾನು ಆಯುರ್ವೇದ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ತಗೊಂಡು ಸಂಪೂರ್ಣವಾಗಿ ವಾಸಿಯಾಗಿದ್ದೇನೆ ಅಂತ. ಆ ಕೀರ್ತಿ ನಮ್ಮ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜು ಮತ್ತು ಸಂಸ್ಥೆಗೆ ಸಲ್ಲುತ್ತದೆ. ಇದಾಗ ಆಲ್ರೆಡಿ ಜನ ಸಾಮಾನ್ಯರಿಗೆ ತಿಳಿದಿರುವಂತೆ ಅವರು ಕೂಡ ತಮಗೆ ಪರಿಚಯ ಇರುವಂತಹ ತಮ್ಮ ಕ್ಷೇತ್ರದಲ್ಲಿರುವಂತಹ ಬೆಂಗಳೂರಿನ ಪೇಷಂಟ್ಗಳನ್ನ ನಮ್ಮ ಸಂಸ್ಥೆಗೆ ಕಳಿಸಿದ್ರು. ಆ ಸಂಸ್ಥೆಯಲ್ಲಿ ನಾವು ಬ್ಲ್ಯಾಕ್ ಫಂಗಸ್ ಆಗಿರ್ಬೋದು, ಚರ್ಮ ರೋಗಗಳಾಗಿರ್ಬೋದು, ಮತ್ತೆ ಹೆಪಟೈಟಿಸ್ ಬಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಡಾಕ್ಟರ್ ಬಸನಗೌಡ, ಡಾಕ್ಟರ್ ಕಿರಣ್ ಕೇಣದ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಿಮ್ಸ್ ಹೊರಗುತ್ತಿಗೆ ನೌಕರರಿಗೆ ಕಿರುಕುಳ ಖಂಡಿಸಿ ನೌಕರರಿಂದ ಪ್ರತಿಭಟನೆ. ಸರಿಯಾಗಿ ಕಿಟ್ಗಳನ್ನು ಸದುಪಯೋಗ ಪಡೆದುಕೊಳ್ಳಿ, ಶಾಸಕ ಶಿವರಾಜ್ ಪಾಟೀಲ್. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ AIUTUC ಧರಣಿ.
ತಡಕಲ್ನಲ್ಲಿ ನಾಯಕ ಸಮಾಜ ಯುವಕರ ಮೇಲೆ ಸುಳ್ಳು ದೂರು, ಡಿವೈಎಸ್ಪಿ ಪಿಐ ಅಮನತ್ಗೆ ಮಹೇಂದ್ರ ನಾಯಕ್. ಕಮ್ಮಾರ ಗ್ರಾಮದಲ್ಲಿ ಹಸುಗೂಸು ಕೊಲೆ ಖಂಡಿಸಿ ಮಡಿವಾಳ ಸಮಾಜದಿಂದ ಪ್ರತಿಭಟನೆ. ಆಮ್ ಆದ್ಮಿ ಪಕ್ಷದ ಸಂಘಟನೆ ಗಟ್ಟಿಗೊಳಿಸಲು 1 ಲಕ್ಷ ಸದಸ್ಯತ್ವ ವೀರೇಶ್ ಕುಮಾರ್. ಮಾರ್ಚ್ 7 ಮತ್ತು 8ರಂದು ಆಯುರ್ವೇದ ಉಚಿತ ಚಿಕಿತ್ಸಾ ಶಿಬಿರ ಶರಣಬಸವ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.